ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಭಯಂಕರವಾದ ಗೋಷ್ಠಿಯೊಂದನ್ನು ಪ್ರವೇಶ ಮಾಡ್ತಾ ಇದ್ದೀವಿ ನಾವು. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಈವರೆಗೂ ನಾನು ಒಬ್ಬ ಕಾಲೇಜಿನ ಪ್ರಾಂಶುಪಾಲನಾಗಿ, ಕನ್ನಡದ ಅಧ್ಯಾಪಕನಾಗಿ ಇವತ್ತಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ತರಗತಿಯ ಕೋಣೆಗಳಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು BOS ಕಮಿಟಿ ಅಂತ ಇರ್ತದೆ, ಬೋರ್ಡ್ ಆಫ್ ಸ್ಟಡೀಸ್ ಅಂತೇಳಿ, ಪಠ್ಯ ರಚನಾ ಮಂಡಳಿ. ಅದು ಅಲ್ಲಿ ಚರ್ಚೆ ನಡೆಯುವಾಗ ಆದಷ್ಟು ಎಲ್ಲ ಸದಸ್ಯರ ಕೋರಿಕೆ ಏನಂದರೆ, ಸರ್ ಹಳಗನ್ನಡ ಮಾತ್ರ ಇಡಬೇಡ್ರಿ ಸರ್, ಹಂಗಾರ ಮಾಡಿರಿ. ಇದರಲ್ಲಿ ಎರಡು ಅವ್ರು ಹೇಳೋ ಕಾರಣ ಏನಂದರೆ, ಹುಡುಗರು ಕನ್ನಡ ತೊಗೊಳ್ಳೋದಿಲ್ಲ ಸರ್, ವರ್ಕ್ ಲೋಡಿಗೆ, ಕಾರ್ಯಭಾರಕ್ಕೆ ಭಾಳ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಈ ಒಳಗಿನ ಎರಡನೇ ಅರ್ಥ ಏನಂತಂದ್ರೆ, ನಮ್ಮ MM ಕಲಬುರ್ಗಿ ಹೇಳಾಗ ಅವ್ರಿಗೆ ಅಧ್ಯಾಪಕರಿಗೆ ಹೇಳಕ್ಕೆ ಬರೋದಿಲ್ಲ. ಹೀಗಾಗಿ ಅವರು ಏನೇ ಇರಲಿ, ನೆಪ ಏನಿದ್ರು ಸಹಿತ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಈ ಸಂದರ್ಭದಲ್ಲಿ ಹಳೆಗನ್ನಡ ಪ್ರಾಚೀನ ಕಾವ್ಯಗಳ ವಾಚನ ಪ್ರಸಂಗ. ಇದು ಏನು ಇವತ್ತಿಂದಲ್ಲ. ಕಾವ್ಯವನ್ನು ಅರ್ಥವತ್ತಾಗಿ ಮನಮುಟ್ಟುವಂತೆ ಓದುವುದು ಪ್ರಾಚೀನವಾದಂಥ ಒಂದು ಕಲೆ. ಕ್ರಿಸ್ತಪೂರ್ವ 1ನೇ ಶತಮಾನ, ಕ್ರಿಸ್ತಕ್ಕೆ 1ನೇ ಶತಮಾನದ 2 ಕೃತಿಗಳಲ್ಲಿ 64 ಕಲೆಗಳಲ್ಲಿ ಈ ಕಾವ್ಯ ಓದುವುದು ಸಹಿತ ಒಂದು ಕಲೆ ಅಂಥೇಳಿ ಈಗಾಗಲೇ ದಾಖಲೆ ಆಗಿಬಿಟ್ಟು. ಹೀಗಾಗಿ 2000 ವರ್ಷಗಳ ಹಿಂದಿನ ಸಹಿತ ಕಾವ್ಯವನ್ನು, ಪಠ್ಯವನ್ನು ಹ್ಯಾಂಗೆ ಓದಬೇಕು ಎನ್ನುವುದರ ಬಗ್ಗೆ ಚರ್ಚೆಗಳು ನಡೆದಿವೆ. ಪಂಡಿತರನ್ನ 4 ಭಾಗಗಳಾಗಿ ಕವಿ, ಗಮಕಿ, ವಾದಿ ಮತ್ತು ವಾಗ್ಮಿ ಅಂಥೇಳಿ ಪುಸ್ತಕಗಳಲ್ಲಿ ದಾಖಲೆಯಾಗಿವೆ. ಮಂಗರಾಜನ ನಿಘಂಟು ತನ್ನ ಇದರಲ್ಲಿ ಗಮಕಿ ಅಂದರೆ ಯಾರು ಅಂದರೆ, ವಾಚಕ ಲಿಪಿಯನ್ನು ಓದುವಂ ಅಂಥೇಳಿ ಆತ ಬರೀತಾರೆ. ಕುಮಾರವ್ಯಾಸನ ಸಹಿತ ಓದಿ ಹೊಗಳಿಸುಕೊಂಬ ಗಮಕಿಗಳು ಅಂಥೇಳಿ ತನ್ನ ಕೃತಿಯಲ್ಲಿ ದಾಖಲೆ ಮಾಡಿದ್ದಾರೆ. ಹೀಗಾಗಿ ಪುಸ್ತಕದ ಕಾವ್ಯ ವಾಚನ ಇದೊಂದು ಪರಂಪರಾಗತ ಕಲೆಯಾಗಿ ಬಂದಿತ್ತು. ಅದಕ್ಕೆ ಗಮಕ ಎನ್ನುವ ಹೆಸರು ಇತ್ತೀಚೆಗೆ ಬಂದದ್ದು. ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮನೆಗಳಲ್ಲಿ ಗಮಕ ಅನ್ನುವಂಥ ಶಬ್ದ ನಮಗೆ ಪರಿಚಯ ಇರಲಿಲ್ಲ. ಆದರೂ ಮನೆಗಳಲ್ಲಿ ರಾಮಾಯಣ ಮಹಾಭಾರತಗಳ, ಕರ್ನಾಟಕ ಭಾರತ ಕಥಾಮಂದಿರನ ಓದ್ತಕ್ಕಂಥ ಒಂದು ಪ್ರವೃತ್ತಿ ಇವತ್ತಿಗೂ ಹಳ್ಳಿಗಳಲ್ಲಿ ಉಳ್ಕೊಂಡು ಬಂದಿದೆ. ಹೀಗಾಗಿ ಈ ರೀತಿಯ ವಾಚನ ಕಲೆ ವಿದ್ಯಾವಂತರಲ್ಲಿ ಮತ್ತು ಹಳ್ಳಿಗಳಲ್ಲಿದೆ. ಆದರೆ ಈ ವಿದ್ಯಾವಂತರಲ್ಲಿ ಈ ಹಳೆಗನ್ನಡ ಅಂದರೆ ಭಯ ಯಾಕಾಯಿತು ಅನ್ನುವಂಥ ಪ್ರಶ್ನೆ ಈಗ ಇವತ್ತಿನ ಗೋಷ್ಠಿಯ ಮುಖ್ಯವಾದಂಥದ್ದು. ಅದರಲ್ಲಿ ಈಗ ನಿಮ್ಮೆದುರಿಗೆ ಹ್ಯಾಂಗೆ ಓದಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ. ಇದರಲ್ಲಿ ಕ್ರಿಸ್ತಕ 1100ರಲ್ಲಿ ಮಲ್ಲಿದೇವ ಅಂತ ಒಬ್ಬ ಆತನ ಒಂದು ಹೆಸರು ಬರ್ತದೆ. ಆತನಿಗೆ ಆ ಕಾಲದಲ್ಲಿ ಕ್ರಿಸ್ತಕ 12ನೇ ಶತಮಾನದಲ್ಲಿ ವಾಚನ ಪಾರಿಜಾಸನ ಅನ್ನುವಂಥ ಬಿರುದನ್ನು ಕೊಟ್ಟಿದ್ದರು ಅಂಥೇಳಿ ನಮಗೆ ದಾಖಲಿಸಿದೆ. ಕ್ರಿಸ್ತಕ 1053ರಲ್ಲಿ ಹಂಪೆಯ ಅಚ್ಯುತರಾಯನ ಶಾಸನದಲ್ಲಿ ಓದುವ ತಿರುಮಲ್ಲವ್ವ ಎನ್ನುವಂಥವರ ಉಲ್ಲೇಖ ಬರ್ತದೆ. ಇವರೆಲ್ಲ ಓದುವುದರಿಂದಾಗಿ ಪ್ರಸಿದ್ಧರಾದಂಥ. ನಾನು ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳ್ತೇನೆ, ಯಾಕೆ ಇವತ್ತು ಓದೋದರ ಚಟ, ಹವ್ಯಾಸ ನಮ್ಮ ಹುಡುಗರಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇರೋದರಿಂದಾಗಿ ಒಂದು 25 ವರ್ಷಗಳಿಂದ ರಾಯಚೂರಿನಲ್ಲಿ ಒಂದು ಶೈಕ್ಷಣಿಕ ಕಾರ್ಯಾಗಾರ ನಡೆದಿತ್ತು. ನಾನು ಅದರಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದೆ. ಅಲ್ಲಿ ಒಬ್ಬ ವಿದ್ವಾಂಸರು ಬಹಳ ಮುಖ್ಯವಾದ ಒಂದು ವಿಷಯವನ್ನು ಹೇಳಿದರು. ಹಾಡಿನ ಬಂಡಿ ಕಟ್ರಿ ಅಂತ ಹೇಳಿದ್ರೆ ಒಂದು 100 ಸಿನಿಮಾದ ಹಾಡುಗಳನ್ನು ನಮ್ಮ ಹುಡುಗರು ಹಾಡ್ತಾರೆ ನೆನಪಿಟ್ಕೊಂಡು. ಆದರೆ ಪಠ್ಯಪುಸ್ತಕದ ಒಂದು ಪದ್ಯವನ್ನು ಹೇಳ್ರಿ ಅಂದರೆ ಹೇಳೋದಿಲ್ಲ. ಪ್ರೈಮರಿ ಸ್ಕೂಲ್ ಆಯಿತು, ಮಿಡ್ಲ್ ಸ್ಕೂಲ್ ಆಯಿತು, ಹೈಸ್ಕೂಲ್ ಆಯಿತು, ಡಿಗ್ರಿ ಕಾಲೇಜ್ ಆಯಿತು. ಅದಕ್ಕೆ ಆ ವಿದ್ವಾಂಸರು ಒಂದು ಏನು ಹೇಳಿದ್ರಂದರೆ, ಯಾವುದರಲ್ಲಿ ಹುಡುಗರಿಗೆ ಆಸಕ್ತಿ ಇದೆಯೋ ಆ ಮೂಲಕವಾಗಿ ಕಲಿಸುವ ಕಲೆ ಕರಗತಗೊಳ್ಳಬೇಕು ನಮ್ಮ ಶಿಕ್ಷಕರಿಗೆ, ಅಧ್ಯಾಪಕರಿಗೆ ಅಂತ ಹೇಳಿ ಒಂದು ಉದಾಹರಣೆ ಕೊಟ್ಟಿದ್ರು. ನಾಗರ ಹಾವೆ ಹಾವಳ ಹೂವೆ ಬಾಗಿಲ ಬೆಲದೊಳೆ ನಿನ್ನಲ್ಟಾವೆ ಅನ್ನುವಂಥ ಹಾಡೇನಿದೆಯಲ್ಲ, ಬೇಡ, ಪರಂಪರಾಗತ ಶೈಲಿ ಬಿಟ್ಟುಬಿಡ್ರಿ. ಹುಡುಗರು ಆ ಕಾಲದಲ್ಲಿ ನಾಗರ ಹಾವು ಭಾಳ ಪ್ರಸಿದ್ಧವಾದ ಸಿನಿಮಾ ಅದು. ಅದರಲ್ಲಿ ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅಂತ ಏನು ಹಾಡುತ್ತಲ್ಲ, ಅದನ್ನು ನಾಗರ ಹಾವೆ ಹಾವಳ ಹೂವೆ ಬಾಗಿಲ ಬೆಲದಲ್ಲಿ ನಿನ್ನ ಎಟ್ಟಾವೆ ಏನು ತಪ್ಪದ ಅದರಲ್ಲಿ. ಹುಡುಗರಿಗೆ ಆ ಟ್ಯೂನನ್ನು, ಆ ಧ್ವನಿಯನ್ನು, ಆಲಯದ ಮೂಲಕವಾಗಿ ಕಾವ್ಯವನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾದರೆ, ಓದೋದಕ್ಕೆ ಸಾಧ್ಯವಾದರೆ ಸಾಕಲ್ಲ. ಅದೇ ರೀತಿ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಅನ್ನೋದ್ರೆ, ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ನೀ ಎಲ್ಲಿಗೆ ಹೋಗಿದ್ದಿ, ನೀ ಎಲ್ಲಿಗೆ ಹೋಗಿದ್ದಿ, ಹಮ್ ತುಮ್ ಏಕು ಕಮರೇ ಮೇ ಬಂದು ಧಾಟಿಯಲ್ಲಿ. ಬಹುಶಃ ಜಯಂತ್ ಕಾಯ್ಕಿಣಿಯವರ ಹಾಡುಗಳನ್ನು ಈ ಧಾಟಿಯಲ್ಲಿ ನಮ್ಮ ಕವನಗಳನ್ನು ಪ್ರೈಮರಿ ಸ್ಕೂಲ್ ಹುಡುಗರಿಗೆ, ಮಾಧ್ಯಮಿಕ ಶಾಲೆ ಹುಡುಗರಿಗೆ ಓದುವುದರ ಮೂಲಕವಾಗಿ ಶಿಕ್ಷಕರು, ಅಧ್ಯಾಪಕರು ಅವರೆಲ್ಲ ಆಸಕ್ತಿಯನ್ನು ಹುಟ್ಟಿಸ್ಬೋದಾಗಿದೆ. ಈಗ ಸದ್ಯ ಹಳೆಗನ್ನಡದಿಂದ ಆಯ್ದುಕೊಂಡು ಯಾವುದನ್ನು ನಾವು ಅತ್ಯಂತ ಕಠಿಣ ಅಂತೀವಿಯೋ ಅದನ್ನು ಭಾಳ ಸರಳ ಮಾಡಿಕೊಳ್ಳುವಂಥ ಹಾದಿ ಇದೆ. ಅದನ್ನು ಈಗ ತಮ್ಮೆದುರಿಗೆ ಪ್ರಾಯೋಗಿಕವಾಗಿ ತೋರಿಸಲಿಕ್ಕೆ ತಮ್ಮೆದುರಿಗೆ ಬರ್ತಾ ಇದ್ದಾರೆ. ನಾನು ಹಿರಿಯ ಸಂಶೋಧಕರು, ಹಳೆಗನ್ನಡವನ್ನು ಸಂಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡಿದಂಥ, ಅಧಿಕೃತವಾಗಿ ಅದರ ಬಗ್ಗೆ ಮಾತನಾಡಬಲ್ಲಂಥ ಡಾಕ್ಟರ್ MM ಕಲಬುರ್ಗಿಯವರನ್ನು ನಾನು ಆಮಂತ್ರಿಸ್ತೇನೆ. ಅವರು 10-15 ನಿಮಿಷಗಳಲ್ಲಿ ತಮಗೆ ಅರ್ಥವತ್ತಾಗಿ ಬಿಡಿಬಿಡಿಸಿ ಸರಳವಾಗಿ ವಿದ್ಯಾರ್ಥಿಗಳಿಗೆ ತಿಳಿಯುವ ಹಾಗೆ
ಹೇಗೆ ಓದಬೇಕು ಅನ್ನೋದನ್ನು ಆದಿ ಪುಸ್ತಕ, ಮೊದಲನೆಯ ಪುಸ್ತಕ ಉಪಲಬ್ಧ ಮೊದಲನೆಯ ಕೃತಿ ಕವಿರಾಜ ಮಾರ್ಗ ಮತ್ತು ಪಂಪನ ಕಾವ್ಯ ಇವೆರಡರಿಂದ ಆಯ್ದ ಭಾಗಗಳನ್ನು ತಮ್ಮೆದುರಿಗೆ ಪಡಿಸ್ತಾ ಇದ್ದಾರೆ ಡಾಕ್ಟರ್ ಎಂ ಕಲಬುರ್ಗಿ ಅವರು. ಎಲ್ಲರಿಗೂ ನಮಸ್ಕಾರ. ಈ ಗೋಷ್ಠಿಯಲ್ಲಿ ನಾನು ಕವಿರಾಜ ಮಾರ್ಗದಿಂದ 5 ಪದ್ಯಗಳನ್ನು, ಪಂಪ ಭಾರತದಿಂದ 5 ಪದ್ಯಗಳನ್ನು ವಾಚಿಸಬಯಸಿದ್ದೇನೆ. ಪದ್ಯವನ್ನು ಅಥವಾ ಸಾಹಿತ್ಯವನ್ನು ಸಂವಹನಗೊಳಿಸೋದು ಹೇಗೆ ಕೇಳುಗರಿಗೆ, ಇದೊಂದು ಮುಖ್ಯ ಪ್ರಶ್ನೆ. ಸಾಹಿತ್ಯದ ಸಾರ್ಥಕತೆ ಇರೋದು ಅದರ ಸರಿಯಾದ ಸಂವಹನದಲ್ಲಿ. ಸರಿಯಾದ ಸಂವಹನ ಅಂದರೆ ಪೂರ್ಣ ಸಂವಹನ ಎಂದೇ ಅದು ಪೂರ್ಣ ಪ್ರಮಾಣದೊಳಗೆ ಕೇಳುಗರಿಗೆ ಸಂವಹನಗೊಳ್ಳಬೇಕು, ಪರಿಣಾಮ ಮಾಡಬೇಕು. ಪ್ರಾಚೀನ ಕಾಲದಲ್ಲಿ ಓದುಗಬ್ಬ ಮತ್ತು ಹಾಡುಗಬ್ಬ ಅನ್ನುವ 2 ಪರಂಪರೆಗಳಿದ್ದವು. ಆದರೆ ಇಂಗ್ಲೀಷರು ಬಂದ ಬಳಿಕ ನಮ್ಮಲ್ಲಿ ಸಾಕ್ಷರತೆ ಹೆಚ್ಚಿ ಹಾಡುಗಬ್ಬವನ್ನು ನಾವು ಓದುಗಬ್ಬವಾಗಿಯೇ ಓದಿ ಅದರ ಸಂವಹನಗೊಳಿಸ್ತಾ ಇದ್ದೀವಿ. ಹೀಗಾಗಿ ಒಂದು ರೀತಿ ನಮ್ಮ ಸಂವಹನದ ಪಾತಳಿಯೊಳಗೆ ಪಲ್ಲಟಾಗಿದೆ, ಬದಲಾಗಿದೆ ಅಂತ ಅನಿಸ್ತಾ ಇದೆ. ಇದಲ್ಲದೆ ಹಳೆಗನ್ನಡ ಕಾಲದಲ್ಲಿ ಸಾಹಿತ್ಯವನ್ನು ಯಾವ ರೀತಿ ಸಂವಹನಗೊಳಿಸ್ತಿದ್ರು, ಅದರ ರೀತಿಗಳು ಏನಿದ್ದು ಅನ್ನೋದು ನಮ್ಗೆ ಕಳೆದು ಹೋಗಿಬಿಟ್ಟಾವೆ. ಹೀಗಾಗಿ ನಮ್ಮದೇ ಆದ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಕೇಳುಗರಿಗೆ ಸರಿಯಾಗಿ ಅದನ್ನು ಮುಟ್ಟಿಸುವ ಕೆಲಸವನ್ನು ಅಧ್ಯಾಪಕರಾದ ನಾವು ಕ್ಲಾಸ್ ರೂಮ್ನಲ್ಲಿ ಮಾಡ್ತಾ ಇದ್ದೇವೆ. ಈಗ ಕವಿರಾಜ ಮಾರ್ಗದಿಂದ 5 ಪದ್ಯಗಳು. ಕವಿರಾಜ ಮಾರ್ಗ ಅದು ಕಾವ್ಯ ಮೀಮಾಂಸೆ ಆಗಿದ್ದರೂ ಸಹ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ಸಾಂಸ್ಕೃತಿಕ ಪಠ್ಯವೂ ಆಗಿ ರೂಪುಗೊಂಡಿದೆ. ಅಲ್ಲಿ ನಾಡು, ನಾಡವರು ಮತ್ತು ನುಡಿ ಈ 3 ವಿಷಯಗಳ ಬಗ್ಗೆ ಆತ ಏನು ಹೇಳುತ್ತಾನೆ, ಅದನ್ನು ಹೇಗೆ ವಾಚಿಸಬೇಕು ಅನ್ನುವ ರೀತಿಯಲ್ಲಿ ಈ ಪದ್ಯಗಳನ್ನು ನಾನು ಓದ್ತಾ ಇದ್ದೇನೆ. ಕಾವೇರಿಯಿಂದಂ ಆ ಗೋದಾವರಿ, ಕಾವೇರಿಯಿಂದಂ ಆ ಗೋದಾವರಿ ವರಮಿರ್ದ ನಾಡು ಅದು. ಆ ಕನ್ನಡದೊಳ್ ಭಾವಿಸಿದ ಜನಪದಂ, ಆ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಆ ಅಂತಂದಾಗ ಅಷ್ಟು ದೂರದಂತ ಗೋದಾವರಿ. ನನಗಿನ್ನೂ ನೆನಪದೆ, ನಾ ಕ್ಲಾಸ್ನಾಗ ಈ ಪದ್ಯ ಓದಿದ್ರೆ ನಮ್ಮ ಹುಡುಗರೆಲ್ಲ ಹೀಗೆ ಹೊಳ್ಳಿ ನೋಡಿದ್ರು, ಅಂದುಕೊಳ್ಳಿ ಎಲ್ಲದ ಅನ್ಸುತ್ತ. ಅಂದರೆ ಭಾಷೆ ಹಿಂದೆ ಸರಿದು ಭಾವ ಮುಂದೆ ಬರಬೇಕು ಓದುವಾಗ. ಕಾವೇರಿಯಿಂದಂ ಆ ಗೋದಾವರಿ ವರಬಿರ್ದ ನಾಡದು, ಆ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಅದರೊಳಗಂ ಮತ್ತು ಅದರೊಳಗಂ ಕಿಸುವಡಲ ವಿದಿತ ಮಹಾ ಕೊಪ್ಪಳ ನಗರದ ಹುಲಿಗೆರೆಯ ಸದಭಿಸ್ತುತ ಪಂಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳು. ನಾಡೆ ನಾಡೆ ಕನ್ನಡದ ತಿರುಳು. ಪದನರಿದು ನುಡಿಯನು, ಪದನರಿದು ನುಡಿಯನು, ನುಡಿದುದನು ಅರಿದು ಆರೆಯಲು ಆರ್ಪರ ನಾಡವರ್ಗಳ್ ಚದುರರ್, ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು. ನಿಜದಿಂ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು. ಸುಭಟರ್ಗಳ್ ಚಲ್ವರ್ಗಳ್, ಸುಭಟರ್ಗಳ್ ಕವಿಗಳ್, ಸುಪ್ರಭುಗಳ್ ಚಲ್ವರ್ಗಳ್ ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ಆ ನಾಡವರ್ಗ. ವಿವೇಕಿಗಳ್ ಆ ನಾಡವರ್ಗ. ಸುಭಟರ್ಗಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಗಳ್ ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ಆ ನಾಡವರ್ಗ. ಇದು ನಾಡು ಮತ್ತು ನಾಡೋರ ಬಗ್ಗೆ ಹೇಳಿದರು. ಇನ್ನು ನುಡಿಯ ಬಗ್ಗೆ, ನುಡಿಗಳು ಒಡಂಬಡಲ್ ಬಗೆದವೋಲ್ ಬಗೆಯಮ್ಮಿಗಲಿಯದೆ
ಬಗೆದವೋಲ್ ಬಗೆಯಮ್ಮಿಗಲಿಯದೇ ನುಡಿಗಳೊಡಂಬಡಲ್ ಒಂದೇ ನಾಣ್ಣುಡಿಯ ಬೆಡಂಗೆ ಕನ್ನಡದ ಮಾತಿನೊಳ್ ಒಂದೇ ನಾಣ್ಣುಡಿಯ ಬೆಡಂಗೆ ಕನ್ನಡದ ಮಾತಿನೊಳ್ ಆ ವಿಕಟಾಕ್ಷರಗಳೊಳು ತೊಡರದೆ ಸಕ್ಕದಂಗಳ ಪದಂಪವನಾಗಿರೆ ಮೆಲ್ಪುವೆತ್ತು ದಾಂಗುಡಿ ಬಿಡುವಂತೆ ನೀಳುದು ನೆಲೆ ಪೇಳುವುದು ನೀತಿ ನಿರಂತರ ಕ್ರಮ. ದಾಂಗುಡಿ ಬಿಡುವಂತೆ ನೀಳುದು ನೆಲೆ ಪೇಳುವುದು ನೀತಿ ನಿರಂತರ ಕ್ರಮ. ಇದು ಕವಿ ನಾಡವರು, ನಾಡು ಮತ್ತು ನುಡಿಯ ಬಗ್ಗೆ ಆಡಿದ ಮಾತು. ಇನ್ನು ಪಂಪ ಭಾರತದ ಬನವಾಸಿ ವರ್ಣನೆ ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಒಟ್ಟಿಯ ಅಲಂಪಿನಿಂಪುಗಳಿಗಾಗರಮಾದ ಮಾನಸರೇ ಮಾನಸರು. ಇಲ್ಲೇ ಬಂದು ನಿಲ್ಬೇಕಲ್ಲ. ಇವುದೇ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಮನುಷ್ಯ. ಮಾನವ ಹೇಗಿರ್ಬೇಕಂದ್ರೆ ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ ಲಂಪಿನಿಂಪುಗಳಿಗಾಗರಮಾದ ಮಾನಸರೇ ಮಾನಸರು. ಇಂಥವರೇ ಇವರೇ ನಿಜವಾದ ಮನುಷ್ಯರು. ಅಂಥವರಾಗಿ ಪುಟ್ಟಲ್ ಏನಾಗಿಯುವೇನೋ ತೀರ್ಧಪುದೆ ತೀರದೊಡಂ ಬರಿದೊಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ಬನವಾಸಿ ದೇಶದ. ಚಂಕಣಗಾಳಿ ಸೋಂಕಿದೊಡಂ ಒಳನುಡಿಗೇಳ್ದೊಡಂ ಇಂಪನಾಳದಗೆ ಎಂ ಕಿಯು ಅಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂ ಗೆಡೆಗೊಂಡಡಂ ಏನನೆಂಬೆಂ ಮಧು ಮಹೋತ್ಸವ ಮಾದೊಡಂ ಎಡೆಗೊಂಡಡಂ ಮಧು ಮಹೋತ್ಸವ ಮಾದೊಡಂ ಏನನೆಂಬೆಂ ಆರಂಕುಶ ಬಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮ. ಅಲ್ಲಿ ವಾಕ್ಯಗಳವಲ್ಲ. ತೆಂಕಣಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಳ್ದೊಡಂ ಇಂಪನಾಳದಿಗೆ ಎಂ ಕಿವು ಅಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂ ಗೆಡೆಗೊಂಡಡಂ ಮಧು ಮಹೋತ್ಸವ ಮಾದೊಡಂ ಎನನೆಂಬೆಂ ಆರಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮ. ಆರಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಂ ಅಂದ್ರೆ ಏನು? ಕವಿ ಇಲ್ಲಿ ಅಂಕುಶ ಅಂತ ಬಳಸಲಿಲ್ಲ, ಅಂಕುಶ ಅಂತ ಬಳಸ್ತಾನೆ. ತದ್ವು ಮಾಡ್ತಾರೆ. ಅಂಕುಶ ಬಳಸಿದರೂ ಸಹ ಏನು ಪದ್ಯಕ್ಕೆ ಅಲ್ಲಿ ಛಂದಸ್ಸಲ್ಲಿ ಚ್ಯುತಿ ಬರ್ತಿದ್ದಿಲ್ಲ. ಆದರೂ ಕವಿ ಅಂಕುಶ ಅಂತ ಬಳಸ್ತಾನೆ. ಅದು ತದ್ವು ಮಾಡಿ ಬಳಸ್ತಾನೆ. ಅದು ಪಂಪರಿಗೆ ಗೊತ್ತು ಯಾಕೆ ಬಳಸದ, ದೇಶಿ ಮೇಲೆ ಪ್ರೀತಿ ಬಳಸಿದ್ನೋ ಏನೋ. ಆರಂಕುಶ ಬಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂದ್ರೆ ಅದೆಲ್ಲ ವಾದದವ. ಹಾಗೆ ಪಂಪ ಆರಂ ಕುಸುಮಿಟ್ಟೊಡಂ ಇವೆಲ್ಲ ವಿಚಾರ ಮಾಡಿದ್ದಾರೆ. ಹಾಗೆ ಇರ್ಲಿಕ್ಕಿಲ್ಲದು. ಇದೇ ಆರಂಕುಶನೇ ಇರಬಹುದು. ಅದು ಇಲ್ಲಿ ಆರಂಕುಶಮಿಟ್ಟೊಡಂ ಅನ್ನುವಂಥ ಮಾತು ಯಾರಾದರೂ ನನಗೆ ನಿಗ್ರಹಿಸಿದರೆ, ಅಂಕುಶ ಹಿಡಿದು ನಿಗ್ರಹಿಸಿದರೂ ನನ್ನ ಮನಸ್ಸು ಧಾವಿಸಿ ಬನವಾಸಿಗೆ ಹೋಗ್ತದೆ ಅಂತ ಈ ಅರ್ಥ ಹೇಳ್ತಾ ಬಂದೀವಿ ನಾವು. ಆದರೆ ನನಗನ್ನಿಸ್ತಾ ಇದೆ ಅವೆಲ್ಲ ಪ್ಯಾರಲಲ್ ವಾಕ್ಯಗಳದಾವಲ್ಲ. ತೆಂಕಣಗಾಳಿ ಸೋಂಕಿದೊಡಂ ಒಳನುಡಿಗೇಳ್ದೊಡಂ ಇಂಪನಾಳದಿಗೆ ಎಂ ಕಿಯು ಅಕ್ಕಡಂ ಆಮೇಲೆ ಬಿರಿದ ಮಲ್ಲಿಗಂಡೊಡಂ ಕೆಂದಲಂಪಂ ಗೆಡೆಗೊಂಡಡಂ ಮಧುಮಹೋತ್ಸವ ಮಾದೊಡಂ ಆರಂಕುಶ ಬಿಟ್ಟೊಡಂ. ಯಾರೋ ಆನೆಗೆ ಅಂಕುಶಿಟ್ಟರು ಸಾಕು ನಮ್ಮೂರು ನೆನಪಾಗ್ತದೆ. ಅಲ್ಲ, ಈ ಸದ ನೆಗೆಟಿವ್ ಹೇಳಿಲ್ಲ ನಾನು. ಯಾರೇ ಒಂದು ನಮ್ಮ, ಯಾಕಂದರೆ ಮೈಸೂರು ಪ್ರದೇಶ ಕರ್ನಾಟಕ ಆನೆಗಾಗಿ ಪ್ರಸಿದ್ಧ. ಒಂದು ಆನೆಯನ್ನು ನಡೆಸೋದು ನೋಡಿದರೂ ಸಾಕು ನಾನಿಲ್ಲಿ ಆರಂಕುಶ ಬಿಟ್ಟೊಡಂ ಅದು ಆ ರೀತಿ ಪ್ಯಾರಲಲ್ಲೇ ತೆಗೆದುಕೊಳ್ಬೇಕು. ಅಥವಾ ಕುಸುಬಿಟ್ಟೊಡಂ ಅಂತದಲ್ಲ. ಹಾಗೆ ನಮಗೆ ಪಾಠಾಂತರ ಇಲ್ಲದ ಪ್ರಸಂಗದೊಳಗೆ ನಾವು ಕಲ್ಪನೆ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಕವಿ ನಾನು ಆ ಪಾಠನೇ ಇಟ್ಟಿಲ್ಲ, ನೀವು ಬೇಕಾದ ಕಲ್ಪನೆ ಮಾಡ್ತೀರಿ ಅಂದರೆ ತಪ್ಪಾಗ್ತದೆ ಅಂತ ಕವಿ ಆರೋಪ ಮಾಡಬಹುದು. ಆದ್ದರಿಂದ ಇದ್ದ ರೂಪವನ್ನೇ ಒಪ್ಪಿಕೊಂಡು ನಾವು ಯಾರಾದರೂ ಆನೆಗೆ ಅಂಕುಶ ಹಿಡಿದು ನೋಡಿದ ಕೂಡಲೇ ನನಗೆ ನಮ್ಮ ದೇಶ ನೆನಪಾಗ್ತದೆ. ಇಲ್ಲಿ ತೆಂಕಣಗಾಳಿ ಸೋಂಕಿದೊಡಂ ಯಾಕೆ ಹೇಳಿದ ಕವಿ? ನಮ್ಮ ಸಾಹಿತ್ಯದೊಳಗೆ ಪಶ್ಚಿಮ ಗಾಳಿ ಅಂತ ಬರ್ತದೆ. ತಣ್ಣನೆ ಬೀಸಿದುದು ಪಶ್ಚಿಮಾನಿಲಂ ಅಂತ. ಆದರೆ ದಕ್ಷಿಣ ಗಾಳಿ ಯಾಕೆ ಹೇಳಿದಿವ? ಯಾಕಂದ್ರೆ ಉತ್ತರಕ್ಕದಾನೆ ಕವಿ. ಆಂಧ್ರ ಪ್ರದೇಶದ ಬೋಧನದೊಳಗದಾನ, ಕರ್ನಾಟಕ ದಕ್ಷಿಣಕ್ಕದ. ಆದ್ದರಿಂದ ದಕ್ಷಿಣದ ಗಾಳಿ ಬಂದರೂ, ಮನುಷ್ಯ ಬಂದರೂ ಸಾಕು ನೋಡಿ ಸಂತೋಷ ಪಡ್ತೀವಿ. ನಮ್ಮ ಜನ ಬಂದರೆ ಒಂದು ಗಾಳಿ ಬಂದರೂ ಸಾಕು ನನಗೆ ಸಂತೋಷ ಆಗ್ತದೆ. ಅದಕ್ಕಾಗಿ ತೆಂಕಣ ಅನ್ನುವಂಥ ಪದ ಉದ್ದೇಶಪೂರ್ವಕವಾಗಿ ಕವಿ ಇಲ್ಲಿ ಬಳಸಿರ್ಬೇಕಂತ ಅನಿಸ್ತಾ ಇದೆ. ಇನ್ನು ಮಾರ್ಗೀಯ ಮತ್ತು ದೇಶೀಯ ಎರಡೂ ಶೈಲಿಯಲ್ಲಿ ಹಳೆಗನ್ನಡ ಕವಿಗಳು ಪದ್ಯವನ್ನು ಬರ್ತಾರೆ.
ಒಂದು ಪದ್ಯ. ದುರ್ಯೋಧನ ಮತ್ತು ಸಂಜಯ ರಣಾಂಗಣದಲ್ಲಿ ಹೊರಟಿದ್ದಾರೆ. ಆಗ ಸಂಜಯ್ ಹೇಳ್ತಾನೆ, ನೀನಿಗೆ ಒಬ್ಬನೇ ಉಳಿದಿರ್ವಿ, ಕೃಪಾ, ಕೃತವರ್ಮ, ಅಶ್ವತ್ಥಾಮ ಇನ್ನೂ ಜೀವಂತದಾರೆ, ಅವರೆಲ್ಲ ಹುಡುಕಾಡಿ ಮತ್ತವರು ಒಂದು ಕಡೆ ಕೂಡಿಸಿ ಎಲ್ಲರ ಒಂದು ಸಂಘಟನೆಯಿಂದ ನೀನು ಹೋರಾಟ ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ಇನ್ನೊಬ್ಬರು ಸಹಾಯ ನನಗೆ ಬೇಕಾ ಅಂತ ಹೇಳ್ತಾನೆ. ಅಶ್ವತ್ಥಾಮ, ಕೃಪಾ, ಕೃತವರ್ಮರ ಸಹಾಯ ನನಗೆ ಬೇಕಾ ಅಂತ ಕೇಳ್ತಾನೆ. ಯಾಕಂದ್ರೆ ಶಿವಮೊಗ್ಗ ಆನೆಯನ್ನು ಕೊಲ್ಲಿಕ್ಕೆ ಇನ್ನೊಂದು ಸಹಾಯ ಬೇಕಾಗಿಲ್ಲ, ಹಾಗೆ ನನಗೆ ಮತ್ತೊಬ್ಬರು ಸಹಾಯ ಬೇಡ ಅನ್ನುವಂಥ ಒಂದು ಅಭಿಪ್ರಾಯ ಈ ಪದ್ಯದೊಳಗಿದೆ. ಈ ಪದ್ಯ ತುಂಬ ಮಾರ್ಗೀಯವಾಗಿ ಆತ ರಚಿಸಿದ್ದಾನೆ. ವನಕರಿ ಕುಂಭಪಾಟನ ಪ್ರತಿಷ್ಠ ಕಠೋರ ನಖ ಪ್ರಹಾರ ಭೇದನ ಗಳಿತಾಸ್ರಕ್ತನವ ಮೌಕ್ತಿಕ ಪಂಕ್ತಿ ವಿಳಾಸ ಭಾಸುರಾನನಂ. ಇದು ಒಂದೇ ಸಮಾಸ ಇದು. ಅದು ಶಿವದ ಮುಖ ಹೇಳ್ತಾನವ. ಶಿವ ಎಂಥದಂದರೆ ವನಕರಿ ಕುಂಭಪಾಟನ ಪ್ರತಿಷ್ಠ ಕಠೋರ ನಖ ಪ್ರಹಾರ ಭೇದನ ಗಳಿತಾಸ್ರಕ್ತನವ ಮೌಕ್ತಿಕ ಪಂಕ್ತಿ ವಿಳಾಸ ಭಾಸುರಾನನಂ. ಹೊಳೆಯುವಂಥ ಮುಖ ಶಿವದ ಮುಖ. ಎದರಿಂದ ಹೊಳಿತಂದರೆ ರಕ್ತದಲ್ಲಿ ತೊಯ್ದಂಥ ಮುತ್ತುಗಳಿಂದ ಮುತ್ತು ಹತ್ಯವಂಥ ಶಿವದ ಮುಖಕ್ಕೆ. ಮತ್ತು ಆ ಮುತ್ತು ಎಲ್ಲಿವು ಅಂತಂದರೆ ಕಾಡಾನೆಯ ತಲೆಯನ್ನು ಸೀಳು, ತನ್ನ ಕಠೋರವಾದ ನಖಗಳಿಂದ ಕಾಡಾನೆಯ ತಲೆಯನ್ನು ಸೀಳಿ ತನ್ನ ಬಾಯಿಯನ್ನು ಒಳಗೆ ಒಡ್ಡಿ ರಕ್ತವನ್ನು ಎಳೆದುಕೊಂಡಾಗ ರಕ್ತದ ಕೂಡ ಮುತ್ತು ಬಂದು ಹತ್ಯವ ಶಿವಕ್ಕೆ. ಈ ರೀತಿ ಮುತ್ತುಗಳಿಂದ ಅಲಂಕೃತವಾದಂಥ, ರಕ್ತದಿಂದ ಅಲಂಕೃತವಾದಂಥ ಆ ಮುಖದ ಸಿಂಹದಲ್ಲ, ಆ ಸಿಂಹಕ್ಕೂ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ. ಅದೇ ರೀತಿ ನನಗೂ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ. ವನಕರಿ ಕುಂಭಪಾಟನ ಪ್ರತಿಷ್ಠ ಕಠೋರ ನಖ ಪ್ರಹಾರ ಭೇದನ ಗಳಿತಾಸ್ತ ರಕ್ತನೋ ಮೌಕ್ತಿಕ ಪಂಕ್ತಿ ವಿಳಾಸ ಭಾಸುರಾನನಂ. ಏನೇ ಸಂದ ಉದಗ್ರ ಮೃಗರಾಜನುಮಂ ಮದವದ್ವಿರೋಧಿ ಭೇದನ ಕನನಪ್ಪ ಶೌರ್ಯ ಮದನೆನ್ನುಮಂ ಒಂದೊಡಲೆಂಬೆ ಸಂಜಯ. ನಾನು ಶಿವನಂತಿದ್ದೀನಿ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಇನ್ನೊಂದು ಮಾರ್ಗೀಯ ಶೈಲಿಗೆ ಮತ್ತೊಂದು ಪದ್ಯ, ಅರ್ಜುನ ರಥ ಹೇಗೆ ಚಲಿಸ್ತು ವೇಗವಾಗಿ ಅನ್ನುವ ಈ ಚಂಪಕ್ ಮಾನವೃತ್ತ. ಚಟುಳಿತ ಚಕ್ರ ನೇಮಿ ಪರಿವರ್ತನ ಘಟ್ಟನ ಘಾತ ನಿರ್ಭರ ಸ್ಫುಟಿತ ಧರಾತಳಂ ವಿಜಯ ನುಗ್ರ ರಥಂ ಪರಿದತ್ತು ದಲ್. ರಥ ಹೊರಟದೆ, ಚಕ್ರ ತಿರ್ತಾ. ಚಟುಳಿತ ಚಕ್ರ ನೇಮಿ ಪರಿವರ್ತನ ಘಟ್ಟನ ಘಾತ ನಿರ್ಭರ ಸ್ಫುಟಿತ ಧರಾತಳಂ ವಿಜಯ ನುಗ್ರ ರಥಂ ಪರಿದತ್ತು ದಲ್. ಘಟಾಘಟಿತ ಹಠದ್ವಿರೋಧಿ ರುಧಿರ ಪ್ರವಲಂ ಪಟ ಸಂಕಟೋತ್ಕಟಂ ಕಟಕಟ ಘಾತ ನಾಕತಟ ಸಂಕಟ ಸಂಗರ ರಂಗಭೂಮಿಯೊಳ್. ಇದನ್ನ ನನಗೆ ಗೊತ್ತದೆ. ಈ ಪದ್ಯ ನಾವು ಓದ ವಿದ್ಯಾರ್ಥಿಗಳು ಸರ್ ಎಕ್ಸ್ಪ್ಲೇನ್ ಮಾಡಬೇಡ್ರಿ ಅಂತಿದ್ರು. ನಮ್ಗೆ ಗೊತ್ತಾಯಿತು. ಅಂದರೆ ಓದೋದ್ರ ಮೂಲಕವಾಗಿ ದೃಶ್ಯವತ್ತಾಗಿ ಅದನ್ನು ನಾವು ಪ್ರೆಸೆಂಟ್ ಮಾಡಬೇಕಾಗ್ತದೆ. ಇಲ್ಲಿ ಚಟುಳಿತ ಚಕ್ರ ನೇಮಿ ಪರಿವರ್ತನ ಘಟ್ಟನ ಘಾತ ನಿರ್ಭರ ಸ್ಫುಟಿತ ಧರಾತಳಂ ವಿಜಯ ನುಗ್ರ ರಥಂ ಪರಿದತ್ತು ದಲ್. ಘಟಾಘಟಿತ ಹಠದ್ವಿರೋಧಿ ರುಧಿರ ಪ್ರವಲಂ ಪಟ ಸಂಕಟೋತ್ಕಟಂ ಕಟಕಟ ಘಾತ ನಾಕತಟ ಸಂಕಟ ಸಂಗರ ರಂಗಭೂಮಿಯು. ಇದು ಮಾರ್ಗೀಯ ಒಂದು ಶೈಲಿ, ದೇಶೀಯ ಶೈಲಿ. ಏಕಚಕ್ರದೊಳಗೆ ಬಕಾಸುರನಿಗೆ ಅನ್ನವನ್ನು ಕಳಿಸ್ಬೇಕಾಗಿದೆ. ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಒಂದು ಬಂಡಿ ಅನ್ನ ತುಂಬಿಕೊಂಡು ವ್ಯಕ್ತಿ ಹೋಗಬೇಕು. ಆ ಅನ್ನ, ಆ ಕೋಣಗಳು, ಬಂಡಿ ಎಳೆಯುವ ಕೋಣಗಳು ಮತ್ತು ಆ ವ್ಯಕ್ತಿಯನ್ನು ಆತ ತಿಂದು ಬಿಡ್ತಿದ್ದ. ಇದು ಒಬ್ಬ ಬ್ರಾಹ್ಮಣರಿಗೆ ಅವತ್ತು ಸರದಿ ಬಂದಿತ್ತು. ಆ ಬ್ರಾಹ್ಮಣರ ಮನೆಯೊಳಗೆ ಕುಂತಿ ಮತ್ತು ಪಾಂಡವರಿದ್ದರು. ನಾಳೆಗೆ ನಮ್ಮ ಸರದಿ ತಿಳ್ಕೊಂಡು ಆ ಬಡ ಬ್ರಾಹ್ಮಣ ಮನೆಯೊಳಗೆ ಎಲ್ಲರೂ ದುಃಖ ಅಳ್ತಿದ್ರಂತೆ. ನೋಡಿ, ಅದು ಹೇಗೆ ಅಲ್ಲಿ ಮಾರ್ಗ ಶೈಲಿ ಆಯಿತು. ಇದು ದೇಶಿ ಶೈಲಿ. ಹಳೆ ಕುಡಲಾದ ಕೂಸು, ಕೊಡಲಿಕ್ಕೆ ಸಿದ್ಧವಾದ ವಯಸ್ಸಿನ ಮಗಳು, ಮಗ, ಹೆಂಡತಿ, ಗಂಡ 4 ಜನ ಅದಾರೆ. ಹಳೆ ಕುಡಲಾದ ಕೂಸು, ನೆಲದೊಳು ಪರಳುತ್ತಿರೆ ಧರ್ಮಪತ್ನಿ, ಬಾ ಎಳೆದು ಕೊರಲಿಗೆ ಪಾಯ್ದು ಪರಿದಾಡುವ ಬಾಲಕಂ. ಅವನೇ ತೆಕ್ಕಿಗೆ ಬಿದ್ದು ಬಳ್ಳಿಗೆ ಬಿದ್ದು ಅಳ್ತಿತ್ತಂತ ಮಗ. ಹಳೆ ಕುಡಲಾದ ಕೂಸು, ನೆಲದೊಳು ಪರಳುತ್ತಿರೆ ಧರ್ಮಪತ್ನಿ, ಬಾ ಎಳೆದು ಕೊರಲಿಗೆ ಪಾಯ್ದು ಪರಿದಾಡುವ ಬಾಲಕಂ. ಆದಶೋಕದಿಂ ಗಳಗಳ ಕಣ್ಣನಿ, ಆದಶೋಕದಿಂ ಗಳಗಳ ಕಣ್ಣ ನೀರು ಸುರಿಯ ಚಿಂತಿಪ ಪಾರ್ವನ ಶೋಕ. ಶೋಕದ ಒಂದು ಪಂಪುಳಿಯನೆ ನೋಡಿ ನಾಡೆ ಕರುಣಂ ತನಗಾಗಿರೆ ಕೊಂತಿ ಚಿಂತಿ. ಇದು ನೋಡಿ ಕುಂತಿಗೆ ಚಿಂತೆ ಆಯಿತು. ಹೀಗೆ ಎಲ್ಲಿಯೂ ಆತ
ಮಾರ್ಗೀಯ ಪದಗಳನ್ನು ತರದೆ ಕೇವಲ ದೇಶೀಯ ಪದಗಳ ಮೂಲಕವಾಗಿ ಒಂದು ಚಿತ್ರವನ್ನು ಕೊಡುವುದನ್ನು ನಾವಿಲ್ಲಿ ನೋಡ್ತೀವಿ. ದೇಶಿಗೆ ಇನ್ನೊಂದು ಪದ್ಯವನ್ನು ಓದ್ತಾ ಇದ್ದೀನಿ. ಭೀಷ್ಮರ ವೀರಪಟ್ಟ ಸಂದರ್ಭ. ಭೀಷ್ಮರ ವೀರಪಟ್ಟ ಕಟ್ಟುವಾಗ ಕರ್ಣ ಎದುರಿಸ್ತಾನೆ. ಅವ್ರಿಗೆ ಕಟ್ಟಬೇಡ, ಅವ ಅಜ್ಜದಾನೆ, ಮೊಮ್ಮಕ್ಕಳ ಮೇಲೆ ಪ್ರೀತಿಯಿಂದ ಆತ ಯುದ್ಧ ಆಡುವುದಿಲ್ಲ. ಹಾಗಾಗಿ ಇಲ್ಲಿ ಕಟ್ಟಿದ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ, ಪಿಡಿದ ಬಿಲ್ಲೆ ದಂಟಿಂಗೆನೆ ಕಣ್ಣಿಗೆಟ್ಟ ಮುದಿಪಂಗೆ, ಬಗೆವರ ನಿಟ್ಟೆಲ್ಲುವ ಮುರಿವಡೆ ಎನಗೆ ಪಟ್ಟಂಗಟ್ಟ. ವೈರಿಗಳ ಬೆನ್ನೆಲ್ಲ ಮುರಿಬೇಕಾದ್ರೆ ನನಗೆ ಪಟ್ಟ ಕಟ್ಟು ಅಂತ ಅಂದು ಕೂಡಲೇ, ಕಣ್ಣಿಗೆಟ್ಟ ಮುದುಪ ಅಂತ ಭೀಷ್ಮರಿಗೆ ಅಂದು ಕೂಡಲೇ ದ್ರೋಣ ಎದ್ದು ನಿಲ್ತಾನೆ. ನಾಲಗೆ ಕುಲಮಂ ತುಬ್ಬು ನೀನು ಕೆಡೆ ನುಡಿದೈ. ಹೋಗ ಕೀಳು ಕೊಲ್ಲವನೇ, ಕೀಳು ಭಾಷೆ ಆಡಿಬಿಟ್ಟು ಹೋಗಂತೀನಿ. ಕೀಳು ಕೊಲ್ಲವನ ಭಾಷೆ ಕೀಳು ಅಂತಂದ ಅಂದ ಕೂಡಲೇ ಕುಲಮನೆ ಮುನ್ನ ಮುಗ್ಗಡಿಪಿರಿಮ್ಗಳ ಕಲ್ಲ ಆಡು ಮಾತು. ಕುಲಮನೆ ಮುನ್ನ ಮುಗ್ಗಡಿಪಿರಿಮ್ಗಳ ನಿಮ್ಮ ಕುಲಂಗಳು ಆಂತು ಮಾರ್ಮಲೆವರಂ ಅಟ್ಟಿ ತೆಂಬುವೆ. ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಂ ಅಣ್ಮು ಕುಲಂ ಅಭಿಮಾನಂ ಒಂದೇ ಕುಲಂ. ಕುಲಮನೆ ಮುನ್ನ ಮುಗ್ಗಡಿಪಿರಿಮ್ಗಳ ನಿಮ್ಮ ಕುಲಂ ಆಂತು ಮಾರ್ಮಲೆವರಂ ಅಟ್ಟಿ ತುಂಬುವೆ. ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಂ ಅಣ್ಮು ಕುಲಂ ಅಭಿಮಾನಂ ಒಂದೇ ಕುಲಂ. ಬಗೆವಾಗಳ್ ಈಗಳ್ ಈ ಕಲಹದೊಳ್ ಅಣ್ಣ ನಿಮ್ಮ ಕುಲಂ ಆ ಕುಲಮಂ ನಿಮಗುಂಟು ಮಾಡುಗಂ. ನೋಡ್ರು, ಇಷ್ಟಾಗ ಅದರ ಪರಿಣಾಮ ಗೊತ್ತಾಗ್ತದೆ ನಿಮಗೆ. ಬಗೆವಾಗಳ್ ಈಗಳ್ ಈ ಕಲಹದೊಳ್ ಅಣ್ಣ ನಿಮ್ಮ ಕುಲಂ ಆ ಕುಲಮಂ ನಿಮಗುಂಟು ಮಾಡುಗು. ಇನ್ನು ಒಂದು ಸ್ವಯಂಪ್ರಭೆ ಮತ್ತು ಲಲಿತಾಂಗನಿಗೆ ಸಂಬಂಧಪಟ್ಟಿದ್ದು. ಲಲಿತಾಂಗ ನಿಧನರಾದ ಬಳಿಕ ಅವನ ಹೆಂಡತಿ ಸ್ವಯಂಪ್ರಭೆ ವಿಧವೆ ಆದಳು. ಆ ವಿಧವೆ ಹ್ಯಾಗೆ ಕಾಣ್ತಿದ್ಲು ಅನ್ನೋದು ಪಂಪ ಆದಿಪುರಾಣ ಹೇಳ್ತಾನೆ. ಅಲಕಂ ಮಂದಾರ ಶೂನ್ಯಂ ಕದಪು ಮಕರಿಕಾಪತ್ರ ಶೂನ್ಯಂ ಲಲಾಟಂ ತಿಲಕಾಲಂಕಾರ ಶೂನ್ಯಂ ಘನಕುಚಯುಗಳಂ ಹಾರಶೂನ್ಯಂ ನಿತಂಬಂ ಕಲ ಕಾಂಚೀದಾಮ ಶೂನ್ಯಂ ಚರಣಯುಗಳಮುಂ ನೂಪುರಾಣಾಪ ಶೂನ್ಯಂ. ಲಲಿತಾಂಗಂ ಹೋದಡೆ ಆಯಿತು ಆಕೆಗೆ ದಿವಂ ಅನಿತು ನಿರ್ಜನ ಆರಣ್ಯ ಶೂನ್ಯಂ. ಈ ಪದ್ಯದೊಳಗೆ ಕವಿ 7 ಸಲ ಶೂನ್ಯ ಪದ ಬಳಸ್ಯಾರ. ಶೂನ್ಯಂ 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 ಅನ್ನೋದ್ರಿಂದ ಒಟ್ಟು ಆಕೆಯ ಬದುಕ ಶೂನ್ಯ ಆಯಿತು ಅನ್ನುವಂಥ ಒಂದು ಕಲ್ಪನೆ ಬರುವ ರೀತಿಯೊಳಗೆ ಆತ ಇಲ್ಲಿ ಪದ ಪ್ರಯೋಗ ಮಾಡಿದ್ದಾರೆ. ಕೊನೆಯದಾಗಿ ಇನ್ನೊಂದು ರಗಳೆ ಬಳಸಿದ ಕವಿಗಳು. ಕುರುಜಾಂಗಣ ನಾಡಿನ ರಾಜಧಾನಿಯಾದ ಹಸ್ತಿನಾವತಿ ವರ್ಣನೆ ಪಾಂಡವರು ಬಂದ ಕೂಡಲೇ ಕವಿ ಅದನ್ನು ಈ ರೀತಿ ವರ್ಣಿಸ್ತಾರೆ. ಇದು ರಗಳೆ ಫಾರ್ಮ್ನಲ್ಲಿದೆ. ಅದರ ಪರವಳಲ ವಿಶಾಲ ಕನಕ ಕೃತಕ ಗಿರಿಗಳಿಂ ಫಳ ಪ್ರಕೀರ್ಣ ತರುಗಳಿಂ. ಅದರ ಪರವಳಲ ವಿಶಾಲ ಕನಕ ಕೃತಕ ಗಿರಿಗಳಿಂ ಫಳ ಪ್ರಕೀರ್ಣ ತರುಗಳಿಂ. ನನಯ ಕೊನೆಯ ತಳಿರ ಮುಗುಳ ವನಲ ತಾನಿ ಕುಂಜದಿಂ ಪ್ರಸೂನ ರಜದ ಪುಂಜದಿಂ. ಗಗನ ತಳಮೆ ಪರಿದು ಬೆಳೆದು ಎನಿಪ ಭೌತ ಟಾಕದಿಂ ಕುಕಿಲ್ವ ನಲಿಯುವ ಕೋಕದಿಂ. ಸುರಿವ ಸುರಯಿ ಅರಲ ಮಗುಳಿಗೆ ಮೊಗಸಿದ ಅಳಿಕುಳಂಗಳಿಂ ತ್ವದಲ್ವ ಶಿಶುಸು ಕಂಗಳಿಂ. ತೆಗೆಯ ಬೀರ ರವದ ಮೇಲೆ ಪರಿವ ಮದಗ ಜಂಗಳಿಂ ಚಳತ್ತು ರಂಗ ಮಂಗಳಿಂ. ಲವಣ ಜಲಧಿ ಬಳಸಿದಂತೆ ಬಳಸಿದ ಅಗಳ ನೀಳದಿಂ ಉದಗ್ರ ಕನಕ ಶಾಳದಿಂ. ಒಳಗೆ ಕುಲನ ಗಂಗಳೆರಿಪ ದೇವಕುಲದ ಭೋಗದಿಂ ರಾಗ ಮಾದ ರಾಗದಿಂ. ದಿನಮನೇಳಿ ಪಂತು ಬಿಳಿರುವ ವಿವಿಧ ಕೇತನಂಗಳಿಂ ಸದಾನಿಕೇತನಂಗಳಿಂ. ಧನದ ಭವನ ವೆರಿಪ ಶಿರಿಯ ಬಚ್ಚರಾಪಣಂಗಳಿಂ ಪದೊಳದ ಕಾವಣಂಗಳಿಂ. ವಿಠಜನಕ್ಕೆ ತೊಡರುವ ಚಾರಿ ಎನಿಪ ಸೂಳೆ ಏರಿயும் ವಿದಗ್ಧ ಹೃದಯ ಹಾರಿயும். ಸುರತ ಸುಖದ ಬಳ್ಳವಳ್ಳಿ ಎನಿಪ ಬಳ್ಳಿ ಮಾಡದಿಂ. ಎನಿಪ ಬಳ್ಳಿ ಮಾಡದಿಂ ಮಹಾವಿನೋದ ನೀಡದಿಂ.
ಕನಕಶೈಲ ಬೆರಿಶಿರಗಳದ ಭೂಮಿಪಾಲ ಭವನದಿಂ ಸಮಸ್ತ ವಸ್ತು ಭುವನದಿಂ ಎಂದು ಆತ ಕುಜಾಂಗಣ ನಾಡಿನ ವರ್ಣನೆ ಮಾಡ್ತಾನೆ. ಕೊನೆಯ ಒಂದು ಪ್ಯಾರ ಗದ್ದೆ ಆಗಿರ್ತದೆ ಒಡ್ಡಾರದಿಂದ. ಈ ಜಂಬುದ್ವೀಪದ ದಕ್ಷಿಣ ಭರತ ಕ್ಷೇತ್ರದೊಳ್ ವತ್ಸೆ ಎಂಬುದು ನಾಡು. ಈ ಜಂಬುದ್ವೀಪದ ದಕ್ಷಿಣ ಭರತ ಕ್ಷೇತ್ರದೊಳ್ ವತ್ಸೆ ಎಂಬುದು ನಾಡು. ಅಲ್ಲಿ ಕೌಶಂಬಿ ಎಂಬುದು ಪೊಳಲ್. ನೋಡಿ, ಕ್ರಿಯಾಪದ ಇಲ್ಲ, ಕನ್ನಡಕ್ಕೆ ಕ್ರಿಯಾಪದ ಇಲ್ಲ ಅನ್ನೋದು ಒಂದು ವಾದದೆ. ಈ ಜಂಬೂದ್ವೀಪದ ದಕ್ಷಿಣ ಭರತ ಕ್ಷೇತ್ರದೊಳ್ ವತ್ಸೆ ಎಂಬುದು ನಾಡು. ಅಲ್ಲಿ ಕೌಶಂಬಿ ಎಂಬುದು ಪೊಳಲ್. ಅದನಾಳುವಂ ಅತಿಬಳನೆಂಬಂ ಅರಸಂ. ಆತನ ಮಹಾದೇವಿ ಮನೋಹರಿ ಎಂಬಳ್. ಹೆಸರಿಗೆ ತಕ್ಕಂತೆ ನೋಡಿದವರಿಗೆಲ್ಲಂ ಸೊಗೈಸುವಳು. ಸತ್ಯ ಶೌಚ ಆಚಾರ ಶೀಲಂಗಳಿಂ ಕೂಡಿದಳು. ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಳಾಸ ವಿಭ್ರಮಂಗಳಂ ಒಡೆಯಲ್. ಅಂಥವರ್ಗಳ್ ಇಷ್ಟ ವಿಷಯ ಕಾಮಭೋಗಂಗಳಂ ಅನುಭವಿಸುತ್ತಾ ಇರೇ. ಮತ್ತೆ ಆ ಅರಸನ ಮಂತ್ರಿ ಸೋಮಶರ್ಮನೆಂಬಂ. ಆತನ ಭಾರ್ಯೆ ಕಾಶ್ಯಪಿ ಎಂಬಳು. ಆ ಇರುವರ್ಗಂ ಮಕ್ಕಳ್ ಅಗ್ನಿಭೂತಿயும் ವಾಯುಭೂತಿயும் ಎಂಬರು. அவர்கள் தாய் ತಂದೆಯ ಕಲ್ಪಿಯಂ ಗೆಯ್ಯದೆ ವೇದಂ ಮೊದಲಾಗೊಡೆಯ ಶಾಸ್ತ್ರಗಳಂ ಓದದೆ ತಂದೆಯ ಪಡೆದ ಕಸವರಮಂ ಬಿಯಂಗೆಯ್ಯುತ್ತಂ ಸತ್ತ ವ್ಯಸನಾಭಿಭೂತರಾಗಿ ನೆಗಳುತ್ತಂ ಇರೆ. ಹೀಗೆ ಕ್ರಿಯಾಪದರಹಿತವಾಗಿ ಪುಟಗಟ್ಟಲೆ ಆತ ಗದ್ಯವನ್ನು ಮುನ್ನಡೆಸುವುದು ನಾವಿಲ್ಲಿ ನೋಡ್ಬೋದು. ಈ ರೀತಿ ಹಳಗನ್ನಡದಲ್ಲಿ ಕಂದ ಪದ್ಯಗಳು, ಅಕ್ಷರವೃತ್ತಗಳು, ರಗಳೆ, ಗದ್ಯ ಇವನ್ನೆಲ್ಲ ಕವಿ ಬಳಸಿದ್ದಾರೆ. ಈಗ ಸ್ವಾಮಿರಾವ್ ಹೇಳಿದರು, ವಿದ್ಯಾರ್ಥಿಗಳಿಗೆ ಹಳಗನ್ನಡ ಬೇಡಾಗ್ಯದಂತೆ. ಯಾಕಂದರೆ ಆ ಪ್ರಾಧ್ಯಾಪಕರ ನಾವೇ ಹಳಗನ್ನಡ ರುಚಿ ಅವ್ರಿಗೆ ತೋರಿಸ್ಕೊಟ್ಟಿಲ್ಲ. ನಾವ್ರಿಗೆ ಅದರ ರುಚಿ ತೋರಿಸಿಕೊಟ್ರೆ ವಿದ್ಯಾರ್ಥಿಗಳು ನಿಜವಾಗಿಯೂ ಹಳಗನ್ನಡವನ್ನು ಪ್ರೀತಿ ಮಾಡ್ತಾರೆ ಮತ್ತು ಹಳಗನ್ನಡ ಪುನರುಜ್ಜೀವನಗೊಳ್ಳುತ್ತದೆ. ಅದಕ್ಕಾಗಿ ಪ್ರಾಧ್ಯಾಪಕರಾದಂಥವರು ಹಳಗನ್ನಡ ಸ್ವಲ್ಪ ಪ್ರಯತ್ನಪಟ್ಟು ಓದಬೇಕು. ಓದಿ ಅದರ ಸರಿಯಾದ ಸೊಬಗನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರೆ ಮತ್ತೆ ಆ ಪರಂಪರೆ ಮುಂದುವರಿತದೆ. ಅದು ಮುಂದುವರಿಯಲೆಂದು ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಮಾನ್ಯ ಕಲಬುರ್ಗಿಯವರಿಗೆ. ಶಬ್ದ ಸಂಪತ್ತು, ಭಾಷಾ ಶುದ್ಧತೆ ಇದು ಪ್ರಾಚೀನ ಕನ್ನಡ ಕಾವ್ಯಗಳಿಂದ ನಮಗೆ ಸಿಗುವಂಥ ಲಾಭ. ಯಾಕಂದರೆ ಇವತ್ತು ಲಾಭ ಇಲ್ಲದೆ ನಾವೇನು ಮಾಡೋದಿಲ್ಲ. ನಮ್ಮ ವಿದ್ಯಾರ್ಥಿಗಳು ಅದನ್ನೇ ಕೇಳ್ತಾರೆ. ಎಲ್ಲಿ ಸರ್ ಸಂದರ್ಶನಕ್ಕೆ ಹೋದಾಗ ಯಾವ ಪಂಪನನ್ನು ಕೇಳ್ತಾರೆ, ಯಾರನ್ನು ಕೇಳ್ತಾರೆ, ಏನು ನಮಗೇನು ನೌಕರಿ ಕೊಡೋದಿಲ್ಲ ಅನ್ನುವಂಥ ಒಂದು ಲಾಭ ಪಡಕ ಪ್ರವೃತ್ತಿಯ ಪರಿಸ್ಥಿತಿಯಲ್ಲಿ ನಾವು ಈ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಇದು ಭವಿಷ್ಯವನ್ನು ರೂಪಿಸುವಂಥ ಭದ್ರ ಬುನಾದಿ ಇದು ಸಾಹಿತ್ಯ ಎನ್ನುವಂಥ ಒಂದು ವಿಚಾರವನ್ನು ನಮ್ಮ ಯುವ ಪೀಳಿಗೆಗೆ ತಿಳಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾನು ಕಾಲೇಜಿನಲ್ಲಿ ಓದೋದಕ್ಕಾಗಿ ಒಂದು ಪ್ರಯೋಗ ಮಾಡಿದೆ. ನಾನು ಇಲ್ಲಿ ವೇದಿಕೆಯವರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ನಂತರ ಮುಂದಿನ ಗೋಷ್ಠಿಯಲ್ಲಿ, ಮುಂದಿನ ವರ್ಷ ಈ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಾಚನಾಭಿರುಚಿಯ ಒಂದು ಗೋಷ್ಠಿಯನ್ನು ನಡೆಸಬೇಕು. ಯಾಕೆ ಓದೋದಿಲ್ಲ ಹುಡುಗರು ಅನ್ನುವಂಥದ್ದನ್ನು ಅವ್ರ ಬಾಯಿಂದ ಕೇಳಬೇಕು. ಅವರದೇ ಅಧ್ಯಕ್ಷರಿರಲಿ, ಅವರೇ ಇದಿರಲಿ. ಒಂದು ಪ್ರಯೋಗ ಮಾಡಿದೆ ನಾನು 3 ವರ್ಷ ಹಿಂದೆ. ಒಂದು ಸಾಹಿತ್ಯ ಪುಸ್ತಕ ಓದಿದ್ರೆ ಒಂದು ಪೆನ್ನನ್ನು ಕಾಲೇಜಿನಲ್ಲಿ ಉಚಿತವಾಗಿ ಕೊಡಲಾಗ್ತದೆ ಅಂಥೇಳಿ. ಒಂದು ಸಾರಾಂಶ ಅರ್ಧ ಪೇಜ್ ಬರ್ಕೊಡ್ಬೇಕು ಹುಡುಗರು, ಈ ಕೃತಿಯನ್ನು ಓದಿದೆ ಅಂಥೇಳಿ. ಬಹುಶಃ ಇಲ್ಲಿವರೆಗೆ 3 ವರ್ಷದಲ್ಲಿ 650 ಪೆನ್ನನ್ನು ನಾನು ಹುಡುಗರಿಗೆ ಕೊಟ್ಟಿದ್ದೀವಿ. 650 ಪುಸ್ತಕ ಓದ್ಯಾರ ಅಂತ ಅರ್ಥ. ಈ ಪ್ರಯೋಗವನ್ನು ಮಾಡೋದ್ರ ಮೂಲಕ ಇರುವ ಆಸಕ್ತಿಗೆ ನಾವು ಚುರುಕನ್ನು ಕೊಡಬಹುದು. ಅಂಥ ಒಂದು ವಾತಾವರಣವನ್ನು ಡಾಕ್ಟರ್ ಕಲಬುರ್ಗಿಯವರು ಬಹುಶಃ ಇಂಥ ಕಮ್ಮಟಗಳನ್ನು ಏರ್ಪಡಿಸುವ ಮೂಲಕ ಪ್ರಾಚೀನ ಕವಿಗಳಿಗೆ, ನಮ್ಮ ಹುಡುಗರಿಗಿಂತಲೂ ನಮ್ಮ ಅಧ್ಯಾಪಕರಿಗೆ ಭಾಳ ಈ ಕಮ್ಮಟಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತಾ ನಾನು ಮುಂದೆ ಹರಿಹರನಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಘಟ್ಟದ ಕವಿಗಳು ಪಂಪ ಆಗಲಿ, ಹರಿಹರ ಆಗಲಿ, ಮುಂದೆ ಬರುವಂಥ ಕುಮಾರವ್ಯಾಸ ಆಗಲಿ, ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥ ಕವಿಗಳಲ್ಲಿ ಹರಿಹರ ರಗಳೆಯ ಕವಿ ಅಂತಲೇ ಪ್ರಸಿದ್ಧನಾದಂಥ ಕವಿ. ಅಂಥ ರಗಳೆಯ ಕವಿ ಭಕ್ತಿ ಮತ್ತು ಭಾವ, ಉತ್ಸಾಹ ಇವೆರಡನ್ನೂ ತನ್ನ ಸಾಹಿತ್ಯದ ಮೂಲಕ ಕೂಡಿಸಿಕೊಂಡಂಥವನು. ಅಂಥ ಕವಿಯ ರಗಳೆಯ ಒಂದು ಭಾಗ
ಗುಂಡಯ್ಯನ ರಗಳೆಯನ್ನು ಡಾಕ್ಟರ್ ಶಾಂತಿನಾಥ ದಿಬ್ಬದವರು ಓದ್ತಾ ಇದ್ದಾರೆ. ಪ್ರಾಚೀನ ಕಾವ್ಯವನ್ನು ಅಭ್ಯಾಸ ಮಾಡಿದ ಶಾಂತಿನಾಥ ದಿಬ್ಬದವರು ಗುಲ್ಬರ್ಗಾದಲ್ಲಿ ನನ್ನ ಆತ್ಮೀಯರು ಗುಲ್ಬರ್ಗಾದಿಂದ ಇಲ್ಲಿಗೆ ಬಂದಿದ್ದಾರೆ ಧಾರವಾಡದಲ್ಲಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಾಪಕರಿದ್ದಾರೆ. ಡಾಕ್ಟರ್ ಶಾಂತಿನಾಥ ದಿಬ್ಬದವರು ಹರಿಹರನನ್ನು ಪರಿಚಯಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಡಾಕ್ಟರ್ ದಿಬ್ಬದವರು ಅದಕ್ಕೆ ಸ್ವಲ್ಪ ಪಕ್ಕದಲ್ಲಿ ಇಟ್ಟುಕೊಂಡು ತುಲನೆ ಮಾಡಿ ನೋಡಿ ನನಗೆ ತಕ್ಷಣಕ್ಕೆ ಹೊಳೆದ ವಿಚಾರ ಏನು ಅಂದರೆ, ಚಂಪು ಒಂದು ರೀತಿ ಸ್ಲೋ ಮೋಷನ್, ಹರಿಹರನ ರಗಳೆ ಏನಿದೆಯಲ್ಲ ಇದು ಒಂದು ರೀತಿ ಫಾಸ್ಟ್ ಮೋಷನ್. ಸ್ವಾಮಿಯವರು ಅದನ್ನು ಹೇಳಿದರು, ಉತ್ಸಾಹ ಇಲ್ಲಿ ಚಿಮ್ಮುತ್ತದೆ ಅಂತ. ಮುಂದೆ ಆ ಪದ್ಯವನ್ನು ಓದುವ ಸಂದರ್ಭದಲ್ಲಿ ತಾವು ಅದನ್ನು ಗುರುತಿಸಬಹುದು ಅಂತ ಕಾಣಿಸ್ತದೆ. 12ನೇ ಶತಮಾನದ ಹೊತ್ತಿಗೆ ಚಂಪುವಿನ ಘಟ್ಟದ ನಂತರ ಕನ್ನಡ ಪರಿಸರದಲ್ಲಿ ಬಹಳ ಬಲಿಷ್ಠವಾಗಿ ರೂಢಿಗೆ ಬಂದಿರುವಂಥ ಒಂದು ಪ್ರಕಾರ ರಗಳೆ. ಅದು ಮಾತ್ರಾವೃತ್ತಕ್ಕೆ ಹೊಂದಿಕೆಯಾಗುವಂಥ ಒಂದು ಛಂದೋ ಪ್ರಕಾರ, ದೇಸಿ ಕಾವ್ಯ ಪದ್ಧತಿಗಳಲ್ಲಿ ಒಂದಾಗಿರುವಂಥದ್ದು. ಅದರಲ್ಲಿ 3 ಪ್ರಕಾರಗಳನ್ನು ಗುರುತಿಸಿಕೊಂಡು ಬರಲಾಗಿದೆ: ಉತ್ಸಾಹ, ಮಂದಾನಿಲ ಮತ್ತು ಲಲಿತ ಅಂತೇಳಿ. ಬೇರೆ ಬೇರೆ ಸಂಖ್ಯೆಯ ಮಾತ್ರಾಗಣಗಳನ್ನು ಆಯೋಜನೆ ಮಾಡಿಕೊಳ್ಳುವ ಮೂಲಕ ಬೇರೆ ಬೇರೆ ಲಯಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆ ದಿನಗಳಲ್ಲಿ ನಡೆದಿತ್ತು. ಹರಿಹರ ಅದಕ್ಕೆ ಆದ್ಯ ಪ್ರವರ್ತ. ಗುರುಗಳಾಗಲೇ ಹೇಳಿದರು, ಪಂಪನಲ್ಲೂ ಕೂಡ ರಗಳೆ ಬಂದಿದೆ ಅಂಥೇಳಿ. ಖಂಡಿತವಾಗಿ. ಆದರೆ ಇಡಿಯಾಗಿ ಒಂದು ಕಾವ್ಯದ ರೂಪದಲ್ಲಿ ರಗಳೆಯನ್ನೇ ಬಳಸಿಕೊಂಡು ಕಾವ್ಯ ಕಟ್ಟಿಕೊಟ್ಟವನು ಹರಿಹರ ಮೊದಲಿಗ ಅನ್ನುವಂಥ ಮಾತನ್ನು ನಾವಿಲ್ಲಿ ಗುರುತಿಸಬಹುದು. ಹರಿಹರನ ಅಥವಾ ರಗಳೆ ಮತ್ತು ಇತರ ದೇಶಿ ಕಾವ್ಯ ಪದ್ಧತಿಗಳ ಒಂದು ವೈಶಿಷ್ಟ್ಯ ಏನು ಅಂದರೆ, ಲಯಬದ್ಧವಾಗಿರ್ತವೆ, ತಾಳಬದ್ಧವಾಗಿರ್ತವೆ, ಅವುಗಳಲ್ಲಿ ಉತ್ಸಾಹ ಚಿಮ್ಮುತ್ತಿರ್ತದೆ, ಗೇಯ ಗುಣ ಬಹಳಷ್ಟು ಇರ್ತದೆ. ನನ್ನ ಅನುಭವವನ್ನೇ ಒಂದು ನಿಮಿಷ ಇಲ್ಲಿ ಹಂಚಿಕೊಳ್ಳೋದಾದರೆ, ಜೈಮಿನಿ ಭಾರತದ ಒಂದು ಷಟ್ಪದಿಯನ್ನು ಹಾಡಿನ ರೂಪದಲ್ಲಿ ಹೇಗೆ ಹೇಳಬಹುದು? ಲವನೆ ಕೇಳ ದಿನವನಾದಳ ಭವನದಲ್ಲಿ ನೂಕಿದರು ಮರುದಿನ, ವವನಿಪತಿಗ ಭರತ ಭಯ ಭಕ್ತಿಯಲ್ಲಿ ಕೈ ಮುಗಿದು, ಅವಧರಿಸು ರಾಜೇಂದ್ರ ವಸುಧ ಯುವತಿಗರಸಾಗೇಳು ರಕ್ಷಿಸು, ಭುವನ ಜನವನು ಕೃಪೆಯ ಮಾಡೆಂದೆರಗಿದನು ಪದಕ್ಕೆ. ಓದಲಿಕ್ಕೂ ಬರ್ತದೆ, ಅದೇ ಓದನ್ನು ಲಯಬದ್ಧಗೊಳಿಸಿ ಹಾಡಲಿಕ್ಕೂ ಬರ್ತದೆ. ನಮ್ಮ ತಾಯಿಯವರು ಪ್ರತಿನಿತ್ಯ ಸಾಯಂಕಾಲ ರತ್ನಾಕರ ವರ್ಣಿಯ ಭರತೇಶ ವೈಭವ ಸಾಂಗತ್ಯವನ್ನು ಪಠನ ಮಾಡ್ತಾ ಇದ್ರು. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ, ಸುರರಾಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಈ ದೇಸಿ ವೃತ್ತಗಳ ವೈಶಿಷ್ಟ್ಯ ಏನು ಅಂದರೆ, ಅವುಗಳಲ್ಲಿ ಹುದುಗಿರುವಂಥ ಗೇಯ ಗುಣ. ನಾನು ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ, ಇಂಥ ಪದ್ಯಗಳನ್ನು ಓದುವುದಕ್ಕಾಗಿ ಒಂದು ಪದ್ಧತಿ ಇದೆ. ನಮ್ಮ ಪೊಲೀಸ್ ಪರೇಡ್ನಲ್ಲಿ ಲೆಫ್ಟ್ ರೈಟ್ 1 2 1 2 ಆ ಒಂದು ಲಯ ಹಿಡ್ಕೊಂಡು ಹೋದರೆ ಖಂಡಿತವಾಗಿ ಪದ್ಯ ನಿಮ್ಮ ಜೊತೆಗೆ ಬರ್ತದೆ. ಗುರುಗಳು ಓದ್ತಾ ಇರುವಾಗ ನನಗನ್ನಿಸ್ತು, ಹಳೆಗನ್ನಡ ಪದ್ಯವನ್ನು ಓದಲಿಕ್ಕೆ ಬರೋದಿಲ್ಲ ಅಂತ ಯಾರು ಹೇಳ್ತಾರೆ ಅಂತ. ಸ್ವಲ್ಪ ಪರಿಶ್ರಮ ಬೇಕು, ಸ್ವಲ್ಪ ಶಬ್ದ ಸಂಪತ್ತು ಬೇಕು, ಸ್ವಲ್ಪ ಭಾವತನ್ಮಯತೆ ಬೇಕು. ಕಾವ್ಯಕ್ಕೆ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಬೇಕು, ಸರೆಂಡರ್ ಆಗಬೇಕು. ಖಂಡಿತವಾಗಿ ಅದು ನಮಗೆ ದಕ್ಕುತ್ತದೆ, ಅದು ನಮಗೆ ಒಲಿತದೆ. ಆ ಹಿನ್ನೆಲೆಯಲ್ಲಿ ಹರಿಹರನ ಕುಂಬಾರ ಗುಂಡಯ್ಯನ ರಗಳೆಯ ಆಯ್ದ ಭಾಗವನ್ನು ತಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇಲ್ಲಿ ನಾನಾಗಲೇ ಹೇಳಿದ ಹಾಗೆ 3, 4 ಮತ್ತು 5 ಗಣಗಳ ಸಂಯೋಜನೆ ಇರುವಂಥ ಗಣಗಳು ಬರ್ತವೆ. ಅದರಲ್ಲಿ ನಾನು ಎತ್ಕೊಂಡಿರುವಂಥದ್ದು ಇಲ್ಲಿ ಕುಂಬಾರ ಗುಂಡಯ್ಯನ ರಗಳೆ. ಅದನ್ನು ಮೊದಲು ಸಾಮಾನ್ಯ ಮಟ್ಟದಲ್ಲಿ ಓದ್ತೇನೆ, ಆಮೇಲೆ ಸ್ವಲ್ಪ ಲಯಬದ್ಧಗೊಳಿಸಿ ಓದಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಂತೆನಲ್, ಅಲ್ಲಿ ಆರಂಭದಲ್ಲಿ ಒಂದು ಕಂದ ಪದ್ಯ ಬರ್ತದೆ, ಅದನ್ನು ನಾನು ಬಿಟ್ಬಿಟ್ಟಿದ್ದೇನೆ. ಎಂತೆನಲ್ ಉತ್ತರ ಭಾಗದೋಳ್ ಇರ್ಪುದು ಸಂತತ ಬಲ್ಲುಕೆ ಪುರ ಎನಿಸಿರುವುದು. ಒಂದು ಕತೆ ಹೇಳ್ತಾ ಇದ್ದಾನೆ ಹರಿಹರ. ಕುಂಬಾರ ಗುಂಡಯ್ಯ ಅನ್ನುವಂಥವನಿದ್ದಾನೆ, ಇಂಥ ಊರಿನಲ್ಲಿದ್ದಾನೆ, ಇಂಥ ಕಾಯಕ ಮಾಡ್ಕೊಂಡಿದ್ದಾನೆ, ಶಿವನ ಬಗ್ಗೆ ಅಪರೂಪದ ಭಕ್ತಿಯನ್ನು ಇಟ್ಕೊಂಡಿದ್ದಾನೆ. ಅವನ ಭಕ್ತಿಗೆ ಮೆಚ್ಚಿ ಶಿವ ಅಲ್ಲಿ ಸಾಕ್ಷಾತ್ಕಾರಗಳು. ಈ ಕಥೆ ಮುಂದುವರಿತದೆ, ಅದನ್ನು ಹೇಳ್ಕೊಂಡು ಹೋಗುವ ಶೈಲಿ. ಎಂತೆನಲ್ ಉತ್ತರ ಭಾಗದೋಳ್ ಇರ್ಪುದು ಸಂತತ ಬಲ್ಲುಕೆ ಪುರ ಎನಿಸಿರ್ದುದು, ಅಲ್ಲಿ ಇರ್ಪಂ ಶಶಿಮೌಳಿಯ ಶರಣಂ ಸಲ್ಲಲಿತಂ ಮಾಯಾ ನಿರೋಹರಣಂ. ಇದು ಸಾಮಾನ್ಯ ಓದು. ಇದನ್ನೇ ಸ್ವಲ್ಪ ಗಣ ಸಂಯೋಜನೆಗೆ ಹೊಂದಿಸಿಕೊಂಡು ಓದಿದರೆ ಅದರ ಎಫೆಕ್ಟು, ಅದರ ಪರಿಣಾಮ ಹೇಗೆ ಭಿನ್ನವಾಗ್ತದೆ ಅನ್ನೋದು ತಮ್ಮ ಗಮನಕ್ಕೆ ತರಬಹುದು.
ಎಂತೆನಲುತ್ತರ ಭಾಗದೊಳಿರ್ಪುದು ಸಂತತ ಬಲ್ಲುಕೆ ಪುರವೆನಿಸಿರ್ದುದು. ಒಂದು ನನಗಿಲ್ಲಿ ನೆನಪಿಗೆ ಬರ್ತದೆ, ಇದೇ ನಮ್ಮ ರಗಳೆ ಮುಂದಿನ ನಮ್ಮ ಷಟ್ಪದಿಗೆ ಹೇಗೆ ಚಾಲನೆ ಕೊಟ್ಟಿತು ಅನ್ನೋದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಎಂತೆನಲುತ್ತರ ಭಾಗದೊಳಿರ್ಪುದು ಸಂತತ ಬಲ್ಲುಕೆ ಪುರವೆನಿಸಿರ್ದುದು ಅಲ್ಲಿರ್ಪಂ ಶಶಿ ಮೌಳಿಯ ಶರಣಂ ಸಲ್ಲಲಿ ತಮ್ಮಾಯಾನಿರು ಹರಣಂ. ಇಲ್ಲಿ ಆಕ್ಸೆಂಟ್ ಅಂತ ಏನಂತೀವಿ, ಅಲ್ಲಿ ಒಂದು ಘಾತ ಅಂತ ಏನಂತೀವಿ, ಅದನ್ನು ನಾವು ಖಂಡಿತವಾಗಿ ಗುರುತಿಸಿಕೊಂಡು ಒಡ್ಕೊಂಡು ಓದಿದರೆ ಹರಿಹರನ ರಗಳಿಗೆ ಅದರದೇ ಆದಂಥ ಒಂದು ಉತ್ಸಾಹದ ಭಾವ ಚಿಮ್ಮಿ ಬರ್ತದೆ. ಘಟಕಾಯಕವಾಯತವಾಗಿರ್ಪುದು ನಿಟಿಲಾಕ್ಷನ ನಟನೆಗೆನಲಿ ಒಪ್ಪುದು ನಾಮಂ ಕುಂಬರ ಗುಂಡನೆ ನಿಪ್ಪುದು. ಕುಂಬಾರ ಅನ್ನಲಿಲ್ಲ ಕವಿ, ಇಲ್ಲಿ ಛಂದಸ್ಸಿಗೆ ಹೊಂದಿಸುವ ಸಲುವಾಗಿ ಕುಂಬರ ಗುಂಡ. ನಾಮಂ ಕುಂಬರ ಗುಂಡನೆ ನಿಪ್ಪುದು ಸೋಮಧರನ ಕಿವಿ ಗಿನಿದಾಗಿರ್ಪುದು ನೇಮಸ್ಥಂ ನೇಮಸ್ಥಂ ಶಿವ ಶಿವ. ನೇಮಸ್ಥಂ ನೇಮಸ್ಥಂ ಶಿವ ಶಿವ ಅಂತಲೂ ಓದಬಹುದು, ನೇಮಸ್ಥಂ ನೇಮಸ್ಥಂ ಶಿವ ಶಿವ ಅಂತಲೂ ಓದಬಹುದು. ಆದರೆ ನಿಜವಾದ ರಗಳೆಯ ಗತಿಗೆ ನಾವಲ್ಲಿ ಸ್ವಲ್ಪ ಅಪಚಾರ ಮಾಡಿದ ಹಾಗೆ ಆಗ್ತದೆ. ನೇಮಸ್ಥಂ ನೇಮಸ್ಥಂ ಶಿವ ಶಿವ ಭೂಮಿಯೊಳುತ್ತಮ ಭಕ್ತಂ ಶಿವ ಶಿವ. ಹರಿಹರನಲ್ಲಿ ಆ ಪುಟಿದೇಳುವ ಭಾವಾವೇಶವನ್ನು ನಾವು ತಪ್ಪದೇ ಗುರುತಿಸಬೇಕು. ಆ ಭಕ್ತಿಯ ಭಾವ ಹೇಗೆ ಚಿಮ್ಮಿ ಬರ್ತದೆ. ನೇಮಸ್ಥಂ ನೇಮಸ್ಥಂ ಶಿವ ಶಿವ ಭೂಮಿಯೊಳುತ್ತಮ ಭಕ್ತಂ ಶಿವ ಶಿವ ಮಾಡುವ ಕಾಯಕವದನೇನೆಂಬೆಂ ನೋಡುವಡೆನಗರಿದಿನ್ಯಂತೆಂಬೆಂ ಆಧಾರವೇ ಆಧಾರಮದಾಗಿರೆ ವೇದೆಯ ಚಕ್ರದ ಮೊಳೆತಾನಾಗಿರೆ ಮಿಗೆ ಷಟ್ಚಕ್ರಮೆ ಚಕ್ರಮದಾಗಿರೆ. ಕುಂಬಾರಗುಂಡನ ಕಾಯಕ, ಅಲ್ಲಿ ಬೇಕಾಗುವಂಥ ಸಾಧನ ಸಾಮಗ್ರಿಗಳು, ಆ ಕಾಯಕವನ್ನು ಅವನು ಹೇಗೆ ನಿಷ್ಠೆಯಿಂದ ನಿರ್ವಹಿಸ್ತಾ ಇದ್ದಾನೆ ಅನ್ನುವಂಥ ಕಥೆಯನ್ನು ಹೇಳ್ಕೊಂಡು ಹೋಗ್ತಾನೆ. ಸೊಗಯಿಪ ನಾಭಿಯೆ ನಾಭಿಯದಾಗಿರೆ ಕನಸಿನ ಕಾಯಂ ಮೃತ್ತಿಕೆಯಾಗಿರೆ ನೆನಹಂ ಚಟೆದ ರಂಗಳವಾಗಿರೆ ನಿಷ್ಠೆಯೇ ಪಿಡಿಯುವರು ದಂಡಮದಾಗಿರೆ ಮುಟ್ಟುತ್ತಿರುವುದು ಜೀವನ ಮಾಗಿರೆ ಮಾಡುವ ಭಕ್ತಿ ಕಟಾಹಮದಾಗಲು. ಈ ರಗಳೆ ಓದು ಸಂದರ್ಭದಲ್ಲಿ ಹೆಚ್ಚಿನ ಅರ್ಥ ವಿವರಣೆ ಬೇಕು ಅಂತ ನನಗಂತೂ ಅನಿಸೋದಿಲ್ಲ. ಸ್ವಲ್ಪ ಓದುವಾಗ ಅದನ್ನು ನಾವು ಹೊಂದಿಸಿಕೊಂಡು ಓದಿಬಿಟ್ರೆ ಸರಳವಾಗಿ ಅರ್ಥ ಆಗ್ತದೆ. ಕೂಡಿದ ಕರಣದೆ ಮರ್ದಿಸುತ್ತಾಗಲು ಮಿಗೆ ಶೋಷಣದ ತಪದಿಂದಾರಿಸಿ ಬಗೆಮೆಗಲುದರಾಗ್ನಿಗಳಿಂದಾಹಿಸಿ ಆನಂದ ಜಲಪ್ಲಾವನ ಮಾಗಿರೆ. ಹೀಗೆ ಆ ರಗಳೆಯನ್ನು ಗಣ ಸಂಯೋಜನೆಗೆ ಹೊಂದಿಸಿಕೊಂಡು ಓದುವ ಸಂದರ್ಭದಲ್ಲಿ ಅದರ ವಿಶೇಷ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ನು ಒಂದು ಗದ್ಯದ ಮಾದರಿಯನ್ನು ಎತ್ತಿಕೊಂಡಿದ್ದೇನೆ. ಬಸವರಾಜ ದೇವರ ರಗಳೆ ಅನ್ನುವಂಥ ಕೃತಿಯಿಂದ ಒಂದು ಗದ್ಯದ ಮಾದರಿ. ಗದ್ಯ ಬರೆಯೋದು ನಿಜಕ್ಕೂ ಕಷ್ಟದ ಕೆಲಸ. ಛಂದಸ್ಸು ಅಂದರೆ ಒಂದು ರೀತಿ ಅದು ಕಾವ್ಯದ ಗಣಿತ ಇದ್ದ ಹಾಗೆ. ಕಾವ್ಯದ ಗಣಿತ ಒಂದು ಸೂತ್ರ ನಮಗೆ ಸಿಕ್ಕಿಬಿಡ್ತದೆ. 3 ಮಾತ್ರೆಯ ಗಣ ಬರಬೇಕು, 3 ಮಾತ್ರೆಯ ಗಣ ಅಥವಾ 4 ಮಾತ್ರೆಯ ಗಣ ಬರಬೇಕು ಅಂದರೆ ಒಂದು ಲೆಕ್ಕಾಚಾರ ಸಿಕ್ಕಿಬಿಡ್ತದೆ. ಸುಲಭವಾಗಿ ಗಣಗಳನ್ನು ಹೊಂದಿಸಿಕೊಂಡು ಪದ್ಯ ಬರಿಬಹುದು. ಆದರೆ ಫ್ರೀ ವರ್ಸ್, ಈ ಮುಕ್ತ ಗದ್ಯವನ್ನು ಬರೆಯೋದು ಏನಿದೆಯಲ್ಲ ಸ್ವಲ್ಪ ಕಷ್ಟದ ಕೆಲಸ. ಬಹುಶಃ ಅದಕ್ಕೆ ಅಂತ ಕಾಣಿಸ್ತದೆ. ಹಿಂದಿನ ದಿನಗಳಲ್ಲಿ ಒಂದು ಮಾತಿದೆ, ಗದ್ಯಂ ಕವೀನಾಂ ನಿಕಷಂ ವದಂತಿ. ಗದ್ಯಂ ಕವೀನಾಂ ನಿಕಷಂ ವದಂತಿ. ನಿಜವಾಗಿ ಒಬ್ಬ ಕವಿಯ ಯೋಗ್ಯತೆಯನ್ನು ಅಳಿಬೇಕು ಅಂದರೆ ಅವನು ರಚಿಸಿದ ಗದ್ಯವನ್ನು ನೋಡಬೇಕು ಅನ್ನುವಂಥ ಮಾತು ಅದು. ಇಲ್ಲಿ ಹರಿಹರ ಬಹಳ ಸೊಗಸಾಗಿ ಗದ್ಯವನ್ನು ಕಟ್ಟಿಕೊಡ್ತಾನೆ. ನೀವು ಮತ್ತೆ ಅಲ್ಲಿ ಗುರುತಿಸಬಹುದಾದದ್ದು ಅದೇ ಉತ್ಸಾಹ, ಅದೇ ತೀವ್ರತೆ, ಅದೇ ಲಯಬದ್ಧತೆ. ಮಾಹೇಶ್ವರರ ಗಣ ಬಸವಣ್ಣನನ್ನು ಈ ರೀತಿ ಹೊಗಳ್ತಾ ಇದ್ದಾರೆ. ಮಾಹೇಶ್ವರರು ಬಂದಿದ್ದಾರೆ, ಇವನು ಬಿಜ್ಜಳನ ಆಸ್ಥಾನದಲ್ಲಿದ್ದಾಗ ಅವರನ್ನು ಉಪಚಾರ ಮಾಡ್ತಾ ಇದ್ದಾನೆ ಬಸವಣ್ಣ, ಅವರ ಸೇವೆ ಮಾಡ್ತಾ ಇದ್ದಾನೆ ಭಕ್ತಿಯಿಂದ. ಅದರಿಂದ ಸಂತುಷ್ಟರಾದಂಥ ಅವರು ಇವನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಎಲೆ ಬಸವ, ಬಸವಣ್ಣ, ಬಸವಯ್ಯ, ಬಸವರಸ, ಬಸವರಾಜ, ಬಸವಿದೇವ ಕೇಳಯ್ಯ. ಎಷ್ಟು ಹೆಸರುಗಳು ಬಂದವು ನೋಡಿ. ಬಸವಣ್ಣ ಒಬ್ಬನೇ. ಅದನ್ನು ಅವನು ಬಿಡಿ ಬಿಡಿಯಾಗಿ ಮತ್ತೆ ಹೇಳುವಲ್ಲಿ ಆ ಭಾವದ ತೀವ್ರತೆ ಹೇಗೆ ಇದೆ ಅನ್ನೋದನ್ನು ನಾವು ಗುರುತಿಸಬೇಕು. ಎಲೆ ಬಸವ, ಬಸವಣ್ಣ, ಬಸವಯ್ಯ, ಬಸವರಸ, ಬಸವರಾಜ, ಬಸವಿದೇವ ಕೇಳಯ್ಯ. ನಿನ್ನ ನೇಮವಿದಾರ್ಗುಂಟು ಗುರುಲಿಂಗದೋಳ್ ಎರಡಿಲ್ಲದಿಪ್ಪೆ. ಇಲ್ಲಿ ಅರ್ಥದ ವಿವರಣೆ ಅನಗತ್ಯ ಅನ್ನೋದನ್ನು ದಯವಿಟ್ಟು ತಾವು ಗುರುತಿಸಿಕೊಂಡು ಹೋಗ್ಬೋದು. ನಿನ್ನ ನೇಮವಿದಾರ್ಗುಂಟು ಗುರುಲಿಂಗದೋಳ್ ಎರಡಿಲ್ಲದಿಪ್ಪೆ
ಶರಣರಂ ಸಂಗನೆಂದೆ ಕಾಣ್ಬೆ, ಬಂದ ಭಕ್ತರನ್ನತ್ಯಾದರಿಪೆ, ಬಂದ ಭಕ್ತರನ್ನತ್ಯಾದರಿಪೆ, ಬಪ್ಪ ಭಕ್ತರಂ ಹರ್ಷದೋಳ್ ಇದಿರ್ಗೊಂಬೆ, ಬೇಡಿದುದ ಶರಣರ್ಗೆ ಇಲ್ಲೆನ್ನದೆ ಈವೆ, ಬೇಡಿದುದ ಶರಣರ್ಗೆ ಇಲ್ಲೆನ್ನದೆ ಈವೆ, ಬೇಡಲೊಲ್ಲದವರ್ಗೆ ಮಿಗಿಲಾಗಿ ಆರಾಧಿಪೆ, ಜಾಗೃತ ಸ್ವಪ್ನ ಸುಷುಪ್ತಿಯ ಅವಸ್ಥಾತ್ರಯಂಗಳೊಳು ಶರಣರಂ ಸಂಗನೆಂದಲ್ಲದೆ ಕಾಣೆ. ಇಲ್ಲಿ ಆ ಭಾಷೆಯ ರೂಪಗಳನ್ನು ನಾವು ಗುರುತಿಸಬೇಕು. ಕಾಣೆನ್, ಕಾಣೆ, ಇವತ್ತು ನಾವು ಅದನ್ನು ಕಾಣುವುದಿಲ್ಲ, ಕಾಣಲಾರೆವು ಅನ್ನುವಂಥ ರೂಪದಲ್ಲಿ ಹೇಳ್ತೇವಲ್ಲ, ಆವತ್ತಿನ ಸಂದರ್ಭದಲ್ಲಿ ಕಾಣೆ, ಕಾಣೆನ್ ಅನ್ನುವ ಅರ್ಥದಲ್ಲಿ ಹರಿಹರ ಬಳಸ್ತಾನೆ. ನಿತ್ಯ ಶಿವರಾತ್ರಿಯನ್ ಅಚ್ಚರಿಯಿಂ ಮಾಳ್ಪ್ಯಂ, ಜಂಗಮ ಪ್ರಾಣಿಯಾಗಿಪ್ಯಂ, ಶಿವಲಿಂಗಾರ್ಪಿತವಲ್ಲದುದನ್ ಆಘ್ರಾಣಿಸೆ, ನೋಡೆ ನುಡಿಯೆ ಮುಟ್ಟೆ ಕೇಳೆ. ಬಸವಣ್ಣನ ಗುಣಗಳನ್ನು ಒಂದೊಂದಾಗಿ ಅವರಿಲ್ಲಿ ಪಟ್ಟಿ ಮಾಡಿ ವರ್ಣನೆ ಮಾಡ್ತಾ ಇದ್ದಾರೆ. ನೋಡೆ, ಯಾವುದು ಶಿವಲಿಂಗಕ್ಕೆ ಸಲ್ಲಲಾರದ ವಸ್ತುವಿನ ಕಡೆಗೆ ನೀನು ತಪ್ಪಿ ಸಹಿತ ನೋಡೋದಿಲ್ಲ. ನೋಡೆ ನುಡಿಯೆ ಮುಟ್ಟೆ ಕೇಳೆ, ಶಿವಸಮಯನುದ್ಧರಿಸುವೆ, ಪರಸಮಯವಂ ಸಂಹರಿಸುವೆ, ಲಿಂಗದಲ್ಲಿ ಕಠಿಣಮಂ ಕೇಳೆ, ಜಂಗಮದಲ್ಲಿ ಜಾತಿಯನ್ನರಸೆ. ಲಿಂಗದಲ್ಲಿ ಕಠಿಣಮಂ ಕೇಳೆ, ಜಂಗಮದಲ್ಲಿ ಜಾತಿಯನ್ನು ಅರಸೆ. ಅರಸೆ ಅಂದರೆ ಅರಸಲಾರೆ, ಅರಸುವುದಿಲ್ಲ. ಪ್ರಸಾದದಲ್ಲಿ ಅಪವಿತ್ರತೆಯನ್ನು ಅರಿಯೆ, ಪರಾಂಗನೆಯರಂ ಹೆತ್ತ ತಾಯಿಗಳೆಂಬೆ, ಪರದ್ರವ್ಯಮಂ ಕಿಲ್ಬಿಷಮೆಂದು ಮುಟ್ಟೆ. ನಡೆದು ತಪ್ಪೆ, ನುಡಿದು ಹುಸಿಯೆ, ಹಿಡಿದು ಬಿಡೆ, ಹಿಂಗಲೀಯೆ, ಕೊಟ್ಟು ನೆನೆಯೆ, ನಟ್ಟು ಕೀಳೆ, ಮುಟ್ಟಿ ಪೆರಪಿಂಗೆ, ಕೂಡಿ ತಪ್ಪೆ, ನೋಡಿ ನಿರಾಕರಿಸೆ, ನೆನೆದು ಮರೆಯೆ. ಹರಿಹರ ಪ್ರತ್ಯಕ್ಷ ಆಗೋದು ಇಂಥಲ್ಲಿ. ಅವನು ಹೇಗೆ ತನ್ನ ಆ ಶಬ್ದ ಸರಣಿಯನ್ನು ಅವಿಚ್ಛಿನ್ನವಾಗಿ ನಿರಂತರವಾಗಿ ಕಟ್ಟಿಕೊಂಡು ಹೋಗ್ತಾನೆ ಅನ್ನುವುದರಲ್ಲೇ ಅವನ ಪ್ರತಿಭೆ, ಅವನ ಕುಶಲತೆ ಇರೋದನ್ನು ನಾವು ಗುರುತಿಸಬೇಕು. ನೋಡಿ ನಿರಾಕರಿಸೆ, ನೆನೆದು ಮರೆಯೆ, ಮನದೊಳೋವರಿ ಇಲ್ಲ, ಬುದ್ಧಿಯೊಳು ವಿಸಂಚವಿಲ್ಲ, ಅಹಂಕಾರದೊಳು ಗರ್ವವಿಲ್ಲ, ಚಿತ್ತದೊಳು ಹೊರೆಯಿಲ್ಲ, ಕಾಮವಿಲ್ಲ, ಕೋಪದ ಮಾತೇಕೆ. ಇದನ್ನು ನಾವು ಓದುವ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಇವತ್ತಿನ ಗದ್ಯವನ್ನೇ ಓದಿದ ಹಾಗಿದೆ. ಆದರೆ ಸ್ವಲ್ಪ ಮಿಶ್ರ ರೂಪದ ಶಬ್ದಗಳು, ಸ್ವಲ್ಪ ಕ್ಲಿಷ್ಟ ಅನ್ನಿಸುವಂಥ ಎಲ್ಲೋ ಒಂದೆರಡು ಶಬ್ದಗಳು ಅಲ್ಲಿ ಬರೋದನ್ನು ನೋಡ್ತೇವೆ. ಲೋಭದ ಗಾಳಿ ತೀಡದು, ಮೋಹಕ್ಕೆ ತೆರಪಿಲ್ಲ, ಮುದದ ಸೊಗಡು ಹೊದ್ದದು, ಮತ್ಸರ ಕಿಂಬಿಲ್ಲ. ಬಸವರಾಜ ನಿನ್ನ ಗುಣಂಗಳಂ ಬಣ್ಣಿಸಲ್ ಎಮ್ಮಾಳವಲ್ಲ, ಈಶನ ಮೀಸಲಪ್ಪ ಭಕ್ತ ನಿನಗೆಣೆ ಇಲ್ಲ, ಪಡಿಯಿಲ್ಲ ಪಾಸಟಿಯಾವಂ. ಆ ಮಹೇಶ್ವರರು ಬಸವಣ್ಣನನ್ನು ಈ ರೀತಿ ಸ್ತುತಿ ಮಾಡ್ತಾ ಇದ್ದಾರೆ. ಈಶನ ಮೀಸಲಪ್ಪ ಭಕ್ತ ನಿನಗೆಣೆ ಇಲ್ಲ, ಪಡಿಯಿಲ್ಲ ಪಾಸಟಿಯಾವಂ. ಪಾಷಂಡಿ ಭೂಮಿಯೋಳು ಶಿವಭಕ್ತಿಯನ್ನು ಆರಂಭಿಸಿ ಸಾಮರ್ಥ್ಯಮಂ ಬಿತ್ತಿ ಪ್ರತ್ಯಕ್ಷಂಗಳಂ ಬೆಳೆದು ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ, ನಿನ್ನ ದಶೆಯಿಂದ ಎಮ್ಮ ಭಕ್ತಿ ಬಣ್ಣವೇರಿತು. ಆ ಮಹೇಶ್ವರರು ಕೂಡಿಕೊಂಡು ಬಸವಣ್ಣ ನಮಗೆಲ್ಲ ಹೇಗೆ ಒಂದು ಪ್ರೇರಣೆಯಾಗಿದ್ದಾನೆ, ಹೇಗೆ ಒಂದು ಸ್ಫೂರ್ತಿಯಾಗಿದ್ದಾನೆ ಅನ್ನುವಂಥ ಮಾತನ್ನು ಈ ಸರಣಿಯ ಮೂಲಕ ಹರಿಹರ ಕವಿ ಕಟ್ಟಿಕೊಡ್ತಾನೆ. ಪೂಜ್ಯ ಗುರುಗಳು ನಮಗೆ ಪಾಠ ಮಾಡುವ ಸಂದರ್ಭದಲ್ಲಿ ಛಂದಸ್ಸನ್ನು ಕಲಿಸ್ತಿದ್ರು. ಇದೇ ಕುಂಬಾರ ಗುಂಡಯ್ಯನ ರಗಳೆಯ ಮುಂದಿನ ಹಂತದಲ್ಲಿ ಬರುವಂಥ ಒಂದು ಭಾಗ. ನಾನು ಅದನ್ನು ವಿವರ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕೆ ಓದಲಿಲ್ಲ. ಒಂದು ಪದಂ ಪಾತಾಳವ ನೊತ್ತಲ್, ಒಂದು ಪದಂ ಬ್ರಹ್ಮಾಂಡವ ನೊತ್ತಲ್, ಆಡಿದ ನಾಡಿದ ನಾಡಿದ ನಾ ಶಿವ. ಹರಿಹರ ಪ್ರತ್ಯಕ್ಷ ಆಗೋದು ಇಲ್ಲಿ ನಮಗೆ. ಶಿವ ಕುಂಬಾರ ಗುಂಡಯ್ಯನ ಭಕ್ತಿ, ಅವನ ಭಾವತನ್ಮಯತೆಯನ್ನು ನೋಡಿ ಪ್ರತ್ಯಕ್ಷನಾದನಂತೆ. ಇವನು ಗಡಿಗೆ ಸುಟ್ಟು ಸರಿಯಾಗಿ ಬೆಂದಿದೆಯಿಲ್ವ ಅನ್ನೋದನ್ನು ಬಾರಿಸುವ ಮೂಲಕ ನೋಡ್ತಿದ್ದಂತೆ. ಅದರಲ್ಲಿ ಶಿವನ ಭಕ್ತಿ ಅಡಕವಾಗಿತ್ತಂತೆ. ಈ ಭಕ್ತಿಗೆ ಮಾರು ಹೋದಂತಹ ಶಿವ ಪ್ರತ್ಯಕ್ಷನಾಗ್ತಾನೆ. ಈ ನಾದದ ಆ ಮೋದವನ್ನು ತಾಳಲಾರದೆ ಸ್ವತಃ ಶಿವನೂ ಕೂಡ ನರ್ತನ ಮಾಡಲಿಕ್ಕೆ ತೊಡಗ್ತಾನಂತೆ. ಆ ಪ್ರಸಂಗದಲ್ಲಿ ಶಿವನ ನೃತ್ಯ ಹೇಗಿತ್ತು ಅನ್ನೋದನ್ನು ಅಲ್ಲಿ ಹರಿಹರ ಕಟ್ಟಿಕೊಡ್ತಾನೆ. ಒಂದು ಪದಂ ಪಾತಾಳವ ನೊತ್ತಲ್, ಒಂದು ಪದಂ ಬ್ರಹ್ಮಾಂಡವ ನೊತ್ತಲ್, ಆಡಿದ ನಾಡಿದ ನಾಡಿದ ನಾಶಿ. ಕೇಳಿದರೆ ನಾವು ಕೂಡ ಕುಣಿಬೇಕು ಅನಿಸುವ ಹಾಗೆ. ಒಂದು ಪದಂ ಪಾತಾಳವ ನೊತ್ತಲ್, ಒಂದು ಪದಂ ಬ್ರಹ್ಮಾಂಡವ ನೊತ್ತಲ್, ಆಡಿದ ನಾಡಿದ ನಾಡಿದ ನಾಶಿ.
ಹೀಗೆ ಹರಿಹರನನ್ನು ಓದಬೇಕಾದ್ರೆ ನಮ್ಮಲ್ಲೂ ಸ್ವಲ್ಪ ಉತ್ಸಾಹ ಬೇಕು. ಆಗಲೇ ಸ್ವಾಮಿರಾವ್ ಅವರು ಹೇಳಿದ ಹಾಗೆ ನಾವೇ ಒಂದು ರೀತಿ ನೆಗೆಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು, ನಕಾರಾತ್ಮಕವಾದ ಮನಸ್ಥಿತಿಯನ್ನು ಇಟ್ಕೊಂಡು ಹಳೆಗನ್ನಡ ಅಥವಾ ನಡುಗನ್ನಡ ಕಾವ್ಯಕ್ಕೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಗುರುಗಳು ಹೇಳಿದ ಮಾತನ್ನು ಇಲ್ಲಿ ಇನ್ನೊಮ್ಮೆ ಪುನರುಚ್ಚಾರ ಮಾಡ್ತೀನಿ. ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡುವಾಗ, ದೂರವಾಣಿ ಮೂಲಕ ಮಾತಾಡುವಾಗ ಅವರು, ಏನಪ್ಪ ಹಳೆಗನ್ನಡ ಬೋಧನೆ ಇಷ್ಟು ಕಳಪೆಯಾಗಿದೆ ಅಂದರು. ನಾನು ಹೇಳಿದೆ, ಸರ್ ಅದಕ್ಕೆ ಹೊಣೆಗಾರರು ನಾವು, ಅಂದರೆ ಮೇಷ್ಟ್ರುಗಳು, ಶಿಕ್ಷಕರು ಪಾಠ ಮಾಡಬೇಕು. ನಾವು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳು ನಮ್ಮಿಂದ ಹೆಚ್ಚಿನದನ್ನು ಬಯಸ್ತಾ ಇಲ್ಲ. ನಮ್ಮ ಹತ್ರ ಬಂಡವಾಳ ಇಲ್ಲ. ದಯವಿಟ್ಟು ಯಾವ ಪ್ರಾಧ್ಯಾಪಕ ಮಿತ್ರರು ತಪ್ಪು ತಿಳ್ಕೊಳ್ಬಾರ್ದು. ಇದು ಒಂದು ರೀತಿ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ವೇದಿಕೆ ಕೂಡ ಅಂತ ನಾನು ಭಾವಿಸಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ. ಮೇಷ್ಟ್ರುಗಳಾದವರು ನಮ್ಮನ್ನು ನಾವು ಇನ್ನೊಂದಿಷ್ಟು ಅಪ್ಡೇಟ್ ಮಾಡಿಕೊಳ್ಬೇಕು, ಇನ್ನೊಂದಿಷ್ಟು ಒಗ್ಗಿಸಿಕೊಳ್ಬೇಕು, ಇನ್ನೊಂದಿಷ್ಟು ಅಣಿಗೊಳಿಸಿಕೊಳ್ಬೇಕು. ಆ ಮೂಲಕ ಎದುರಿಗಿರುವಂಥ ವಿದ್ಯಾರ್ಥಿ ಮಿತ್ರರನ್ನು ಖಂಡಿತವಾಗಿ ನಾವು ತಣಿಸಲಿಕ್ಕೆ, ಅವರಿಗೆ ಅವರ ಮನಸ್ಸಿನಲ್ಲಿ ಹಳೆಗನ್ನಡ ಕಾವ್ಯಗಳ ಬಗ್ಗೆ, ಮಧ್ಯಕಾಲೀನ ಕಾವ್ಯಗಳ ಬಗ್ಗೆ ಇನ್ನೊಂದಿಷ್ಟು ಪ್ರೀತಿ ಹುಟ್ಟುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಈ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಸವಿ ದೇವ, ಆ ಪಾಠದಲ್ಲಿರೋದು ಬಸವಿ ದೇವ ಅಂತಿದೆ ಸರ್. ಅಲ್ಲ, ಆ ಮಹೇಶ್ವರರು ಇವನನ್ನು ಪ್ರತ್ಯಕ್ಷ ದೇವರು ಅಂತಲೇ ಭಾವಿಸಿಕೊಂಡವರು. ಅದು ಮೂಲ ಪಾಠದಲ್ಲಿ ಹಾಗಿದೆ. ಬಟ್ ಸರ್ ಹೇಳೋ ಪ್ರಕಾರ ಬಸವಯ್ಯ ಅಂತ ಇದ್ದ ಹಾಗೆ ನೋಡಬೇಕು. ಪಾಠಾಂತರ ಇದ್ದರೆ ನೋಡಬೇಕು. ಅದು ಉತ್ತರ ಕರ್ನಾಟಕದ ಹಿನ್ನೆಲೆ ಕಾರಣ ಆಗಿರಬಹುದು ಅದಕ್ಕೆ. ನಮಸ್ಕಾರ, ಧನ್ಯವಾದಗಳು. ರಂಜಾನ್ ದರ್ಗಾ ಅವರಿಗೆ ಹೆಚ್ಚಿನ ಏನಾದರೂ ಬಿದ್ದರೆ ಮತ್ತು ಕಲಬುರಗಿಯವ್ರ ಜೊತೆಗೆ, ದಿಬ್ಬದವ್ರ ಜೊತೆಗೆ ಊಟದ ಸಮಯದಲ್ಲಿ ತಾವು ಇದರ ಬಗ್ಗೆ ವಿಷಯವನ್ನು ಹಂಚ್ಕೊಳ್ಬೋದು ಅಂತ ನಾನು ವಿನಂತಿಸ್ಕೊಳ್ತೇನೆ. ಬಂಧುಗಳೇ, ಈಗ ಕೊನೆಯದಾಗಿ ತಮ್ಮ ಎದುರಿಗೆ ಕಾವ್ಯ ವಾಚನವನ್ನು ಮಾಡಲಿಕ್ಕೆ ಬರ್ತಾ ಇರೋರು ಖ್ಯಾತ ಜಾನಪದ ವಿದ್ವಾಂಸರು ಹೊನ್ನೂರು ಕೃಷ್ಣಮೂರ್ತಿಯವರು. ಕುವೆಂಪು ಅವರು ಹೇಳಿದ್ದಾರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಈಗ ನಿಮ್ಮನ್ನು ಕಲಿಯುಗದಿಂದ ದ್ವಾಪರಕ್ಕೆ ಕರೆದುಕೊಂಡು ಹೋಗ್ತಾರೆ. ದಯವಿಟ್ಟು ಕೃಷ್ಣಮೂರ್ತಿ ಹೊನ್ನೂರವರು ಆಗಮಿಸಬೇಕಂತೀನಿ. ಮಾನ್ಯ ಡಾಕ್ಟರ್ ಕಲಬುರ್ಗಿ ಅವರಿಗೆ, ನನ್ನ ಎದುರಿಗಿರುವಂಥ ಎಲ್ಲ ಹಿರಿಯರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಡಾಕ್ಟರ್ ಗಿರಡಿ ಗೋವಿಂದರಾಜ್ ಅವರು ಫೋನ್ ಮಾಡಿದಾಗ ನನಗೇನು ಆಸೆ ಇತ್ತು ಅಂತಂದರೆ, ಅಲ್ಲಮ ಪ್ರಭು ಸ್ವಲ್ಪ ನನಗಿಷ್ಟ, ಅದನ್ನು ಕೆಲವು ವಚನಗಳನ್ನು ಓದ್ತೇನೆ ಅಂತಂದೆ. ಅಥವಾ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಒಂದೆರಡು ಪದ್ಯಗಳನ್ನು ಓದ್ತೇನೆ ಅಂತಂದೆ. ಆಗ ಅವರು ಕುಮಾರವ್ಯಾಸನ ಕೆಲವು ಪದ್ಯಗಳನ್ನು ನೀವು ಓದಬಹುದು ಅಂತಂದರು. ನನಗೆ ಒಳಗೇ ಸಂತೋಷ ಆಯಿತು. ಯಾಕೆ ಅಂದರೆ 55 ವರ್ಷಗಳ ಹಿಂದೆ ನಮ್ಮ ಊರಿನಲ್ಲಿ ನಮ್ಮ ರೈತಾಪಿ ಜನ ಓದೋದನ್ನು ನಾನು ಕೇಳ್ತಾ ಇದ್ದೆ. ಇದನ್ನು ಹಗಲೆಲ್ಲ ಹೊಲ ಉತ್ಬಿಟ್ಟು, ದುಂಡುಮಾದಯ್ಯ ಅಂತ ಅವನ ಹೆಸರು, ಹಗಲೆಲ್ಲ ಹೊಲ ಉತ್ಬಿಟ್ಟು ಸಂಜೆ ವಿಭೂತಿ ಹಾಕ್ಕೊಂಡು ರಾಮ ಮಂದಿರದಲ್ಲಿ ಕೂತು ಓದ್ತಾ ಇದ್ದ. ಅದಕ್ಕೆ ವ್ಯಾಖ್ಯಾನ ಮಾಡ್ತಕ್ಕಂಥ ಒಬ್ಬ ಪ್ರಾಥಮಿಕ ಶಾಲೆಯ ಮೇಷ್ಟ್ರು ಹಣೆ ಮೇಲೆ ನಾಮ ಹಾಕ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡ್ತಾಯಿದ್ರು. ಕೇಳುವವರ ಹಣೆಯ ಮೇಲೆ ಏನೂ ಇರ್ತಿರಲಿಲ್ಲ. ಆಮೇಲೆ ಇದು ಬಸ್ಸೇ ಬರ್ತಿರಲಿಲ್ಲ ನಮ್ಮೂರಿಗೆ. ಆದರೆ ಕುಮಾರವ್ಯಾಸ ಬಂದಿದ್ದ. ಎಲ್ಲಿಯ ಗದಗ್, ಎಲ್ಲಿಯ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಲೆಯ ಮಹದೇಶ್ವರನ ಅರಣ್ಯ ಸೀಮೆ ಎಲ್ಲಿ. ನಮ್ಮ ಹುಡುಗರು ಓದ್ತಾ ಇಲ್ಲ ಅಂತ ಹೇಳ್ತೀವಿ, ಆದರೆ ಸಾಮಾನ್ಯ ಜನ ಇದನ್ನು ಓದೋದಕ್ಕೆ ಸ್ವೀಕಾರ ಮಾಡಿದ್ರಲ್ರಿ. ಆಮೇಲೆ ನಾನು ಕೆಲಸಕ್ಕೆ ಮಾಡೋಕ್ಕೆ ಬಂದಮೇಲೆ ಚಿತ್ರದುರ್ಗ, ಮಧ್ಯ ಕರ್ನಾಟಕ ಚಿತ್ರದುರ್ಗದಲ್ಲಿ ನಾನು ಸ್ವಲ್ಪ ಜಾನಪದ ಕ್ಷೇತ್ರ ಅಂತ ಓಡಾಡೋ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಜನಪದ ಹಾಡುಗಾರ ಬಗಲಲ್ಲಿ ಏನು ಮೂರ್ತಿರಾಯರು ಎಡಿಟ್ ಮಾಡಿದ್ದು ಅಲ್ಲ, ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಮತ್ತು ಕುವೆಂಪು ಎಡಿಟ್ ಮಾಡಿದ ಆ ಪುಸ್ತಕನ ಬಗಲಲ್ಲಿ ಹಾಕೊಂಡು ಓಡಾಡ್ತಾ ಇದ್ದ. ನಾನು ಕೇಳಿದೆ, ಇದು ಯಾಕೆ ಇದನ್ನು ಸಿಕ್ಕಿದ ಕಡೆ ಎಲ್ಲ ರಾತ್ರಿ ಓದ್ತಾ ಇದ್ದೆ, ಯಾಕಯ್ಯ ಓದ್ತಾ ಇದೆಯಾ ಅಂತಂದಕ್ಕೆ ಆತ ಕೊಟ್ಟು ಉತ್ತರ ಹೆಂಗಿತ್ತು ಅಂದರೆ, ನನ್ನ ರಾಗಕ್ಕೆ ಇದು ಭಾಳ ಅಡ್ಜಸ್ಟ್ ಆಗುತ್ತೆ ಸ್ವಾಮಿ ಅಂತ. ಅದಕ್ಕೆ ಓದ್ತಾ ಇದ್ದೀನಿ ನಾನು. ರಾಗಕ್ಕೆ ಅಡ್ಜಸ್ಟ್ ಆಗೋದಿದೆಯಲ್ಲ. ಕುಮಾರವ್ಯಾಸ ಎಲ್ಲರಿಗೂ ಪಂಪನನ್ನು ರನ್ನನನ್ನು ಜನ ಓದ್ದಂಗೆ ಕಾಣೆ ಕರ್ನಾಟಕದಾದ್ಯಂತ. ಆದರೆ ಈತನನ್ನು ಮಾತ್ರ ಎಲ್ಲರೂ ಯಾಕೆ ಓದಿದ್ರು ಅಂತಂದರೆ, ಎಲ್ಲರ ರಾಗಕ್ಕೂ ಅಡ್ಜಸ್ಟ್ ಆದದ್ರಿಂದ ಇದ್ದಿರಬೇಕು ಅಂತಂದರೆ. ಅಂತಹ ಕವಿ ಆರಂಭದಲ್ಲೇ ಪದದ ಪ್ರೌಢಿಯ ನವರಸಂಗಳ ಉದಿತವೆನು ಅಭಿಧಾನ ಭಾವವ ಬೆದಕಲಾಗದು ಬಲ್ಲ ಪ್ರೌಢರು ಈ ಕಥಾಂತರಕ್ಕೆ. ಮಹಾಕವಿ ಅವನು ಕಾವ್ಯ ಆರಂಭ ಮಾಡುವಾಗ ಪೀಠಿಕಾ ಭಾಗದಲ್ಲಿ ಈ ಪದ್ಯ ಹೇಳ್ಕೊಂಡಿದ್ದಾನೆ. ಪದದ ಪ್ರೌಢಿಯ ನವರಸಂಗಳ ಉದಿತವೆನುವ ಅಭಿಧಾನ ಭಾವವ ಬೆದಕಲಾಗದು. ಏನೂ ಹುಡುಕ್ಬೇಡಿ ಸ್ವಾಮಿ ನನ್ನ ಕಾವ್ಯದಲ್ಲಿ.
ಬೆದಕಲಾಗದು ವಲ್ಲ ಪ್ರೌಢರು ದೊಡ್ಡವರು ಬುದ್ಧಿವಂತರು ವಲ್ಲ ಪ್ರೌಢರು ಈ ಕಥಾಂತರಕ್ಕೆ ಇದ ವಿಚಾರಿಸೆ ಬರಿಯ ತುಳಸಿಯ ಉದಕ ಇದ ವಿಚಾರಿಸೆ ಬರಿಯ ತುಳಸಿಯ ಉದಕ ಇಲ್ಲಿ ನೋಳ್ಪುದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು ಅಂದವನೇ ಪಕ್ಕದಲ್ಲಿ ಇನ್ನೊಂದು ಹೇಳ್ತಾನೆ, ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ, ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ, ಪದವಿಟ್ಟು ಅಳುಪದೊಂದಗ್ಗಳಿಕೆ, ಪರರೊಡ್ಡವದ ರೀತಿಯ ಕೊಳ್ಳದಗ್ಗಳಿಕೆ, ಬಳಸಿ ಬರೆಯಲು ಕಂಠಪತ್ರದೊಳು ಉಲುಹುಗೆಡದಗ್ಗಳಿಕೆ ಎಂಬಿ ಬಲುಹು ಯಾರಿಗೆ? ವೀರನಾರಾಯಣನ ಕಿಂಕರಗೆ. ಅಲ್ಲೇ ತನ್ನ ಗುರುವನ್ನು ನೆನೆಸ್ಕೊಳ್ತಾನೆ, ವೇದವ್ಯಾಸ ನೆನೆಸ್ಕೊಳ್ತಾನೆ. ವ್ಯಾಸ ಬಂದು ಬರೆಯಯ್ಯ, ಕನ್ನಡದಲ್ಲಿ ಬರೆಯಯ್ಯ ಅಂತಂದನಂತೆ ವ್ಯಾಸ. ಇವನು ಕುಮಾರವ್ಯಾಸ. ಆದರೆ ವ್ಯಾಸನ ಕಾಲ ಯಾವುದು, ಇವನ ಕಾಲ ಯಾವುದು? ಅವನು ಬಂದ್ಬಿಟ್ಟು ನೀನು ಬರೆಯಯ್ಯ, ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕನ್ನಡದಲ್ಲಿ ಬರೆಯಯ್ಯ ಅಂತ ಹೇಳಿದ್ನಂತೆ. ಅದನ್ನು ನಮ್ಮ ಜಾನಪದದಲ್ಲಿ ಒಂದಿದೆ, ಕಾಲದಲ್ಲಿ ಅಂತರವೇ ಇಲ್ಲ, ಕಾಲದಲ್ಲಿ ಅಂತರ ಇಲ್ಲ. ಆ ಥರದಲ್ಲಿ ಗುರು ವ್ಯಾಸ ಇವನನ್ನು ಬಂದು ಆಶೀರ್ವದಿಸಿ ಬರೆಯಂತ ಹೇಳಿದ್ನಂತೆ. ಅದು ಹೀಗಿದೆ: ದುರಿತ ಕುಲಗಿರಿ ವಜ್ರದಂಡನು ದರೆಯ ಜಂಗಮ ಮೂರ್ತಿ, ದರೆಯ ಜಂಗಮ ಮೂರ್ತಿ, ಕವಿವಾರಿರುಹ ದಿನಮಣಿ ನಿಖಿಳ ಯತಿ ಪತಿ ದಿವಿಜ ವಂದಿತನು. ನಿಖಿಳ ಯತಿ ಪತಿ ದಿವಿಜ ದೊಡ್ಡ ಮಾಡೆಲ್ರಿ ವ್ಯಾಸ ವಾಲ್ಮೀಕಿಗಳು, ನಮಗೆ ದೊಡ್ಡ ಮಾಡೆಲ್ಗಳವರು. ದುರಿತ ಕುಲಗಿರಿ ವಜ್ರದಂಡನು ಧರೆಯ ಜಂಗಮ ಮೂರ್ತಿ, ಕವಿವಾರಿರುಹ ದಿನಮಣಿ. ತರಳನನು ತನ್ನವನೆನುತ ಮಗನೆಂದೊಲಿದು, ವ್ಯಾಸನನ್ನು ಕರೆದು ತರಳನನು ಒಲಿದು ವರವನಿತ್ತನು ದೇವ ವೇದವ್ಯಾಸ ಗುರುರಾಯ. ಅಷ್ಟೆಲ್ಲ ವಿನಯವನ್ನು ತೋರಿಸಿದಂಥ ಕುಮಾರವ್ಯಾಸ ಕೊನೆಗೆ ಇನ್ನೂ ಒಂದು ಪದ್ಯದಲ್ಲಿ ತನ್ನ ಆತ್ಮಪ್ರತ್ಯವನ್ನು ಹೇಳ್ಕೊಳ್ತಾನೆ. ನಮ್ಮ ಜನಕ್ಕೆ ಇದು ಬೇಕ್ರಿ, ವಿನಯವೂ ಬೇಕು, ಆತ್ಮಪ್ರತ್ಯವೂ ಬೇಕು. ಅಹಂಕಾರ ಅಲ್ಲ, ಆತ್ಮಪ್ರತ್ಯವೂ ಬೇಕು. ಎರಡೂ ಇರಲೇಬೇಕು. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಮಂತ್ರೀ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣತರ ಅಲಂಕಾರ, ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕವಿ ಕುಮಾರವ್ಯಾಸ ಭಾರತವ. ನಮ್ಮ ಕೀರಂ ನಾಗರಾಜ್ ಅವರು ಒಂದು ಹೊಸ ಹೆಸರು ಕೊಟ್ಟಿದ್ದಾರೆ. ಉದ್ಯೋಗ ಪರ್ವದಲ್ಲಿ ದುರ್ಯೋಧನನ ಆಸ್ಥಾನಕ್ಕೆ ದುರ್ಯೋಧನನ ಕ್ಯಾಬಿನೆಟ್ ಅಂತ ಮಂತ್ರಿಮಂಡಲ. ಕೀರಂ ನಾಗರಾಜ್ ಅವರು ದುರ್ಯೋಧನ ಆಸ್ಥಾನದಲ್ಲಿ ಎಂತೆಂಥವರೆಲ್ಲ ಇದು, ಕೃಷ್ಣ ಬರ್ತಾ ಇದ್ದೇನೆ ಸಂಧಾನಕ್ಕೆ, ಯಾರ್ಯಾರನ್ನೆಲ್ಲ ಸೇರಿಸ್ದ ಅಂತ ಅನ್ನೋದಕ್ಕೆ ಇದು ದುರ್ಯೋಧನನ ಕ್ಯಾಬಿನೆಟ್. ಎಂತೆಂಥವರೆಲ್ಲ ಇದ್ರು ಅಂತ ಅದು ಇವತ್ತು ಗೊಂದ್ಕಳ್ತ್ರಿ. ಒಳಿದ ಒಳಲಂಚದಲ್ಲಿ ಚಿತ್ರಿಸಿಕೊಳ್ಳುವ ಮುನಿದೊಡೆ ಮಂತ್ರಶಕ್ತಿಯೋಳು ಅಳುಕಿಸುವ ವಾಮದಲ್ಲಿ ನಿಲ್ಲಿಸಿ ನಿಖಿಲ ಭೂಭುಜರು ಒಲಿದರ ಆಸ್ಥಾನದಲ್ಲಿ. ಒಲಿದರೆ ಒಳಲಂಚದಲ್ಲಿ ಲಂಚ ತಗೊಂಡು ಏನು ಬೇಕಾದ್ರೂ ಮಾಡಿಬಿಡೋ ಅಂತಹ ಜನ ಇದ್ರು ಅಲ್ಲಿ ಅಂತನ್ನುವ. ಇಲ್ಲಿ ಕುಂತಿಗೆ ಹೇಳ್ತಾ ಇದ್ದಾನೆ, ಬಂದಿದ್ದಾನೆ ಕೃಷ್ಣ ಬಂದಿದ್ದಾನೆ. ಕುಂತಿಗೆ ಹೇಳ್ತಾ ಇದ್ದಾನೆ, ನಾನು ಯಾಕೆ ಬಂದಿದ್ದೀನಿ ಹಸ್ತಿನಾವತಿಗೆ ಅಂತ ಹೇಳ್ತಾ ಇದ್ದಾನೆ. ಲೋಕ ಮೆಚ್ಚಲು ನಿನ್ನ ಮಕ್ಕಳು ಭಾಳ ಒಳ್ಳೆಯವರು, ಮೋಸ ಹೋಗ್ಬಿಟ್ಟು ಅರಣ್ಯಕ್ಕೆ ಹೋದರು. ಅದಕ್ಕೆ ಹೇಳ್ತಾ ಇದ್ದಾನೆ, ಲೋಕ ಮೆಚ್ಚಲು ನಿನ್ನ ಸುತರು ದೃಢೈಕ ಸತ್ಯರು, ಲೋಕ ಮೆಚ್ಚಲು ನಿನ್ನ ಸುತರು ದೃಢೈಕ ಸತ್ಯರು, ನುಡಿದ ಕಾಲವನ್ನು ನೂಕಿದರು ಅರಣ್ಯದಲ್ಲಿ, ರಾಜ್ಯಾಭಿಲಾಷೆಗೆ ಈಗ ನೆರಹಿದರು ಬಲವನು. ಆ ಕುಮಾರರಿಗೆ ಆ ನಿನ್ನ ಕುಮಾರರಿಗೆ ರಾಜ್ಯವನ್ನು ಈ ಕುಠಾರನಲ್ಲಿ ಈಸಿಕೊಡುವ ವಿವೇಕದಿಂದಲೇ ಬಂದೆ. ಆ ಕುಠಾರನ ಆ ನಿನ್ನ ಕುಮಾರರಿಗೆ ಈ ಕುಠಾರನಿಂದ ಅರ್ಧ ರಾಜ್ಯವ ಈಸಿಕೊಡುವ ವಿವೇಕದಿಂದ ನಾನು ಬಂದೆ. ಸ್ವಲ್ಪ ಸಂತೋಷ ಆಗುತ್ತೆ ಕುಂತಿಗೆ, ನನ್ನ ಮಕ್ಕಳು ಈಗಲಾದರೂ ಚೆನ್ನಾಗಿರ್ತಾಳೆ. ಪರಮ ಪರಿತೋಷದಲ್ಲಿ ಕುಂತಿ ಕೃಷ್ಣನ ವರ ಸುಧಾಮಯ ವಚನವನು ಪಂಕರುಹಮುಖಿ ಕೇಳುತ್ತೆ ನೆನೆದಳು ಬಾಷ್ಪವಾರಿಯಲಿ. ಮುರಮಥನನು ಕುಂತಿಗೆ ಎಲ್ಲವನು ತಿಳಿಸಿ ವಿದುರನ ಕರೆದು ಕೌರವನ ಅರಮನೆಯ ಸಮಯವನ್ನು ನೋಡಿದು ಹೇಳೆಂದ. ಸ್ವಲ್ಪ ಟೈಮ್ ಕೊಡಿಸು, ಸಮಯ ಕೊಡಿಸು, ದುರ್ಯೋಧನ ಕೇಳ್ಬಿಟ್ಟು ಸಮಯ ಕೊಡಿಸು, ಸಮಯವನ್ನು ನೋಡಿದು ನನಗೆ ಹೇಳೆಂದ.
ಅವನು ಬಂದು ವಿದುರ ಬಂದು ಓಲಗದೊಳಗಿರ್ದ ಅಖಿಲ ಮೂರ್ಖರ ಮೌಳಿಯನು. ದುರ್ಯೋಧನನ ಓಲಗದೊಳಗಿದ್ದ ಅಖಿಲ ಮೂರ್ಖರ ಮೌಳಿಯನ್ನು ಕಂಡು ಅವಧರಿಸು ಸಿರಿಲೋಲ ಬಿಜಯಂಗೈದಿಹನು ಸಮಯ ಉಂಟೆ. ಸಿರಿಲೋಲ ಬಿಜಯಂಗೈಸಿಹನು ಸಮಯ ಉಂಟೆ. ಹೇಳೆನಲು ನಾಳೆ ಕಾಣಿಸಿಕೊಂಬೆವು ಅಂತ ಅಂದ್ಬಿಟ್ಟು ಆಳಿಕಾರನು ಇನ್ನೇತಕ್ಕೆ ಬಂದಿಹನು. ಆ ಆಳಿಕಾರ ಮೋಸಗಾರ ಯಾತಕ್ಕೆ ಬಂದಿದ್ದಾನೆ? ಅವನು ಸಂಧಿ ಕಾರ್ಯಕ್ಕೆ ಬಂದಿಹನೆಂದ. ಆಮೇಲೆ ತನ್ನ ಸುತ್ತಮುತ್ತ ಕೂತಿದ್ದವ್ರನ್ನೆಲ್ಲ ನೋಡಿ ಮಾತಾಡ್ತಾನೆ. ನೋಡಿರೈ ಪಾಂಡವರು ಪಾತಕರು ಆಡಿದ ಆಟವ. ದುರ್ಯೋಧನನೇ ಆಡ ಮತ್ತು ತನ್ನ ಸ್ನೇಹಿತರಿಗೆ, ನೋಡಿರೈ ಪಾಂಡವರು ಪಾತಕರು ಆಡಿದ ಆಟವ. ರೂಢಿಯೊಳಗೆ ಆಚಾರ ಒಡಗಿತು. ಎಲ್ಲ ಕೆಟ್ಟೋಯ್ತು ಕಣ್ರಿ. ದುರ್ಯೋಧನನೇ ಪಾಂಡವರ ಬಗ್ಗೆ ಆಡ್ತಾರೆ. ರೂಢಿಯೊಳಗೆ ಆಚಾರ ಕೆಟ್ಟಿತು. ಜೋಡೆಯರಲ್ಲಿ ಜನಿಸಿದನ ಈ ಬೀಡಾಡಿ ಕೂಡಿಕೊಂಡನು. ಜೋಡೆಯರಲ್ಲಿ ಜನಿಸಿದ ಜೋಡಿ ಅಂದರೆ ವೇಶ್ಯೆ. ವೇಶ್ಯೆಯರಿಗೆ ಹುಟ್ಟಿದ ಅವ್ರನ್ನ ಈ ಬೀಡಾಡಿ. ಇವನು ಮನೆ ಇಲ್ಲ, ಇವನು ಕೃಷ್ಣನಿಗೆ ಮನೆ ಇಲ್ಲ, ಹುಟ್ಟಿದ್ದೆಲ್ಲೋ ಬೆಳೆದದ್ದೆಲ್ಲೋ ಸೇರದ್ದೆಲ್ಲೋ ಬೀಡಾಡಿ ಕೂಡಿಕೊಂಡನು. ಕುಮಾರವ್ಯಾಸನ ಬಾಯಲ್ಲಿ ಎಂಥ ಪದ ಯಾವುದು ಬೇಕಾದರೂ ಬರುತ್ತ್ರಿ. ಆ ಮಾನಭಂಗದ ಸಂದರ್ಭದಲ್ಲಿ ದುರ್ಯೋಧನ ಆಡುವ ಮಾತಿದೆಯಲ್ಲ, ನಾನು ಮದುವೆಗೆ ಹೋಗಿದ್ದೆ, ನನ್ನನ್ನು ಮದುವೆ ಆಗಲಿಲ್ಲ, ಯಾವನೋ ಒಬ್ಬ ಬ್ರಾಹ್ಮಣನನ್ನು ಮದುವೆ ಆಗಿಬಿಟ್ಟು ಇವಳಲೆ ನಮ್ಮಿನಿಬರ ಅಭಿಮಾನವನ್ನು ಸೆಳೆದಳಲ ಸ್ವಯಂವರ ಭವನದಲ್ಲಿ. ಇವತ್ತು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಇವಳಲೆ ನಮ್ಮಿನಿಬರ ಅಭಿಮಾನವನ್ನು ಸೆಳೆದಳಲ ಸ್ವಯಂವರ ಭವನದಲ್ಲಿ. ತೊತ್ತಿರ ಸವಡಿ ಬೇಟದ ಸವಿಯ ಸೂರ್ಯಲಿ ಭಂಡ ಮಿಂಡರಲಿ. ಭಂಡ ಮಿಂಡರಲಿ ಬೆಳೆದ ಸೀರೆಯ ಕಟ್ಟಿ ಒರಿಸೆಂದ. ಅಂಥವನು ದುರ್ಯೋಧನ. ಇಲ್ಲಂತ ರೂಢಿಯೊಳಗೆ ಆಚಾರ ಒಡಗಿತು, ಎಲ್ಲ ಹಾಳಾಗೋಯ್ತು. ಅವನು ಮಾತಾಡ್ತಾ ಇರೋದು, ನಾಳೆ ಬರ ಹೇಳು. ಅವನು ನಾಳೆ ಬರ ಹೇಳು. ವಿದುರನ ಬೀಳು ಕೊಟ್ಟನು, ಹಂಗಂತ ಕಳಿಸ್ತಾನೆ. ಈ ಬೇಹ ಭಟರಿಗೆ ವೀಳೆಯವನು ನೀಡಿದನು, ಹರಿದುದು ರಾಯನ ಆಸ್ಥಾನ. ನಾಳೆ ಯಾರ್ಯಾರನ್ನು ಸೇರಿಸ್ದ ಅಂತ ಕರೆಸಿದನು ಮಣಿಮಕುಟ ಕಿರಣದ ಗರುಬರನು. ಆಸ್ಥಾನದಲ್ಲಿ ಎಲ್ಲ ಸೇರ್ಕೊಂಡಿದ್ದಾರೆ, ಎಲ್ಲ ಇದು ಕ್ಯಾಬಿನೆಟ್ ಇದೆ, ಅವನ ಕ್ಯಾಬಿನೆಟ್ ಇದು. ಕರೆಸಿದನು ಮಣಿಮಕುಟ ಕಿರಣದ ಗರುಬರನು. ಗಾಢಪ್ರತಾಪರ ಭರಿಸಿದನು, ತೂಕದ ಮಹಾಮಂಡಳಿಕ ಮನ್ನೆಯರ ಭರಿಸಿದನು. ದುರವಿಜಯ ಸಿದ್ಧರನು, ಚಾಮೀಕರದ ಗದ್ದುಗೆಯಳು ಸಾಮಂತರನು, ಪೃಥ್ವೀಪಾಲರನು ನೆರೆಸಿದನು ಭೂಪಾಲ. ಎಲ್ಲರನ್ನೂ ಸೇರಿಸ್ತಾ ಬಲದ ಗದ್ದುಗೆಗಳಲ್ಲಿ ಭಟರಗ್ಗಳೆಯರಬಿಸುತ್ತ ನದಿಯ ಮಗ ನೃಪತಿಲಕ ದುಶ್ಯಾಸನ ಕೃಪ ದ್ರೋಣಾದಿ ನಾಯಕರು ಹೊಳೆವರತುನದ ಸಾಲಮಕುಟದ ಚೆಲುವಿಕೆಯ ಸೌರಂಭದಲ್ಲಿ ಗಜಗಲಿಸಿದರು. ಮಾಣಿಕ್ಯಮಯ ಭೂಷಣ ವಿಳಾಸದಲ್ಲಿ ಸತಿ ಸಹಿತ ಧೃತರಾಷ್ಟ್ರ ಭೂಪತಿ ಸುತನ ಬಲವಂಕದಲ್ಲಿ ಕನಕೋಚಿತದ ಪೀಠದಲ್ಲಿ ಎಸೆದನು ಆತನ ಬಲದ ಭಾಗದಲ್ಲಿ. ಚತುರಾನನರು ತರ್ಕ ಶ್ರುತಿ ಸಮಸ್ತ ಕಳಾಸ್ವತಂತ್ರರು ನುತಗಾರ ನೃಪಸಭೆಯಳು ಎಸೆದುದು ಭೂರಿ ಸಂದೋಹ. ಇಲ್ಲಿ ಮುಂದಕ್ಕೆ ಬರುತ್ತೆ ಎಂತೆಂಥ ಮಂತ್ರಿಗಳು ಎಂತೆಂಥ ಜನ ಇದ್ರು. ನೂಲಿನೆಳೆಯಲಿ ಕಲಹವಿಲ್ಲದೆ ನೂಲಿನೆಳೆಯಲಿ ತಲೆಯ ನರಿವ. ಬರೀ ಒಂದು ನೂಲು ದಾರ, ಇಷ್ಟು ದಾರ ಕೊಟ್ಟರು ಸಾಕು, ತಲೆ ಕತ್ರ ಸಾಕುವಂಥ ಜನ. ನೂಲಿನೆಳೆಯಲಿ ತಲೆಯ ನರಿವ, ವಿರೋಧಿರಾಯರನ್ನು ಅಳುಕಿಸುವ, ಸಾಮದಲ್ಲಿ ನಿಲ್ಲಿಸುವ ನಿಖಿಳ ಭೂಭುಜರನ್ನು. ಒಲಿದರೆ ಒಳಲಂಚದಲ್ಲಿ ಛಿದ್ರಿಸಿಕೊಲ್ಲುವ ಮುನಿದೊಡೆ ಮಂತ್ರಶಕ್ತಿಯೊಳು ಅಳುಕಿಸುವ. ಮಂತ್ರಿಗಳು ಮೆರೆದರು ವಾಮಭಾಗದಲ್ಲಿ. ಇನ್ನು ಮುಂದಕ್ಕೆ ಬರುತ್ತೆ ಲಂಚದವರಾಯಿತು. ಇನ್ನು ಮುಂದಕ್ಕೆ ನಿಗಮ ತರ್ಕ ಪುರಾಣ
ಕಾವ್ಯಾದಿಗಳ ವಿಸಟಂಬರಿಗಳೊಳು ಒತ್ತೊತ್ತುಗಳೊಳು ಇಟ್ಟೆಡೆಯಾಗಿ ಹಿಗ್ಗಿದ ಜಠರದ ಅಗ್ರಿಯರು. ಬರೀ ಓದಿ 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 ಹೊಟ್ಟೆ ಊದ್ಕೊಂಡ್ಬಿಟ್ಟಿತ್ತಂತೆ. ಹಿಗ್ಗಿದ ಜಠರದ ಅಗ್ರಿಯರು ಬಗೆಯುಪನ್ಯಾಸದ ಬೀಳಲು ಬೆಳೆದ ವಿಗಡಗಡ್ಡದ ಭೂಯೋಪಾದ್ಯರಿದ್ದುದು ರಾಜಸಭೆಯೊಳಗೆ. ಮಾತಾಡಿ ಆಡಿ ಆಡಿ ಉಪನ್ಯಾಸ ಕೊಟ್ಟು ಕೊಟ್ಟು ಗಡ್ಡ ಬೆಳೆದ್ಬಿಟ್ಟಿತ್ತಂತೆ. ಗಡ್ಡ ಮೀಸೆ ಬೆಳೆದ್ಬಿಟ್ಟಿದೆ. ವಿಗಡಗಡ್ಡದ ಬಗೆಯುಪನ್ಯಾಸದ ಬೀಳಲು ಬೆಳೆದ ವಿಗಡಗಡ್ಡದ ಭೂಯೋಪಾದ್ಯರಿದ್ದುದು ರಾಜಸಭೆಯೊಳಗೆ. ಆಮೇಲೆ ಇನ್ನೆಂತೆಂಥ ಪಂಡಿತರಿದ್ರು. ಸಲೆ ಸಮಸ್ಯದ ಅನಂತ ಪದ್ಯವ ಗಳಿಲನ್ವಯಿಸುವ. ಯಾವ ಪದ್ಯ ಕೊಡ್ರಿ, ಕಷ್ಟದ ಪದ್ಯ ಕೊಡ್ರಿ, ಒಂದೇ ಮಿನಿಟು. ಸಲೆ ಸಮಸ್ಯದ ಅನಂತ ಪದ್ಯವ ಗಳಿಲನೆ ಅನ್ವಯಿಸಿ ಅರ್ಥ ಹೇಳ್ತಕ್ಕಂಥ ಸುಕಾಂತಿಯ ಲಲಿತ ಮಧುರ ಸುಮಾದಿ ಸುಕುಮಾರಾದಿ ರಚನೆಯಲ್ಲಿ ಸುಲಲಿತಾಲಂಕೃತಿ ರೂಪಕ, ಸುಲಲಿತಾಲಂಕೃತಿ ಚಮತ್ಕೃತಿ ಚತುರ್ಭಾಷಾ ವಿಶಾರದ ಕವಿಗಳು ಒಪ್ಪಿದರು ಆ ಸ್ಥಾನದಲ್ಲಿ. ಆಮೇಲೆ ಇನ್ನೂ ಕೆಲವರು ತುಂಬ ಚೆನ್ನಾಗಿ ಅರ್ಥ ಹೇಳಿ ಎಲ್ಲರನ್ನೂ ಮೆಚ್ಚಿಸ್ತಕ್ಕಂಥವ್ರು. ಕಷ್ಟದ ಪದ್ಯಕ್ಕೆ ಅರ್ಥ ಹೇಳಿ ಮೆಚ್ಚಿಸ್ತಕ್ಕಂಥವ್ರು ಕೆಲವರು. ಇನ್ನು ಕೆಲವರು ನುಡಿದು ತಲೆದೂಗಿಸುವ ಮೆರೆಗನ್ನಡಕೆ ಆಹಾ ಎನಿಸಿ ಮೆಚ್ಚನು ಪಡೆಯುವ ವಾಗ್ಮಿಗಳು, ಓದಿ ಒಗಳಿಸಿ ಕೊಂಬ ಗಮಕಿಗಳು. ನುಡಿದು ತಲೆದೂಗಿಸುವ, ಮಾತಾಡಿದ್ರೆ ತಲೆದೂಗಬೇಕು ಆ ಥರದವರು. ನುಡಿದು ತಲೆದೂಗಿಸುವ ಮೆರೆಗನ್ನಡಕೆ ಮೆಚ್ಚನು ಪಡೆಯುವ ವಾಗ್ಮಿಗಳು, ಓದಿ ಒಗಳಿಸಿ ಕೊಂಬ ಗಮಕಿಗಳು. ಕೊಡುವ ಸುಪ್ರಮೇಯದ ಪದ್ಯಕ್ಕೆ ಅರ್ಬುಜ ಭವಾದಿ ಬ್ರಹ್ಮನು ಬಿಡಿಸಕ್ಕಾಗದಿರೋ ಪದ್ಯಗಳನ್ನು ಬಿಡಿಸಿಕೊಟ್ಬಿಡ್ತಕ್ಕಂಥದ್ದು ವಿಭುಗಳು ಬಿಡಿಸಲನಿರುವ ತಾರ್ಕಿಕ ಜನರು ಒಪ್ಪಿದರು. ಇನ್ನು ಕೆಲವರು ಎಂಥವ್ರಿದ್ರು ಅಂದರೆ ಅತಿ ಕವಿಗಳಾಯಿತು, ಪಂಡಿತರಾಯಿತು. ಇನ್ನು ಕೆಲವರು ಇದರಲ್ಲಿ ಆ ಆಸ್ಥಾನದಲ್ಲಿ ಮಹಾಪರಾಕ್ರಮಿಗಳು. ಅವ್ರು ಯಾರು ಅಂದರೆ ಅತಿ ಮದದಿ ತನು ಸೋಕಿದ ಐರಾವತವ ಕಿವಿ ಬಿಡಿದಳೆವ. ಎಂಥ ಆನೆ ಆದರೂ ಕೂಡ ಕಿವಿ ಹಿಡಿದು ಅಳ್ಳಾಡ್ಸಂಥವ್ರು ಅಂಥ ಮಹಾಪರಾಕ್ರಮಿಗಳು. ಅತಿ ಮದದಿ ತನು ಸೊಕ್ಕಿದ ಐರಾವತವ ಕಿವಿ ಬಿಡಿದೆಳೆವ. ದಿಗ್ಗಜತತಿಯನ್ನು ಅಮಳಾಂಕುಶದಲ್ಲಿ ಅಂಜಿಸಿ ಕೆಲಬಲಕೆ ಬಿಡುವ. ದಿಗ್ಗಜತತಿಯನ್ನು ಅಂಜಿಸಿ ಕೆಲಬಲಕೆ ಬಿಡುವ ನುತ ಗಜಾರೋಹಕರು ಕುರುಭೂಪತಿಯ ಹೊರೆಯಲ್ಲಿ ಮೆರೆದರು. ಅಮರಾವತಿಯ ರಾಯನ ಸಭೆಯಲ್ಲಿ ಎಸೆದುದು ಆಸ್ಥಾನ. ಇಂಥ ಆಸ್ಥಾನಕ್ಕೆ ಕೃಷ್ಣನನ್ನ ಕರೆ ಅಂತ ದುರ್ಯೋಧನ ಹೇಳ್ತಾನೆ. ಬರಲಿ ಕರೆ ಕೈತವದ ಶಿಕ್ಷಾ ಗುರುವನು. ಮೋಸ ಮಾಡುವನು ಅವನು ಕೃಷ್ಣ. ಬರಲಿ ಕರೆ ಕೈತವದ ಶಿಕ್ಷಾ ಗುರುವನು ಎಂದವನೀಶ ದೂತರನ್ನು ಅಟ್ಟಿದರೆ ಅವರು ಬಂದು ಕೃಷ್ಣನ ಹತ್ರ ದೇವರ ಸಮಯವೇನೆ ಕರಿತಾ ಇದ್ದಾರೆ. ಬನ್ನಿ ದೇವರ ಸಮಯವನೇ. ರಾಜೀವನಾಭನು ಮುಗುಳು ನಗೆಯಲಿ ಭಾವನವರಟ್ಟಿದರೆ ಹರಹರ ಬಹೆವು ನಡೆಯನುತ. ಹರಹರ ಕೃಷ್ಣ ಹರಹರ ಬಹೆವು ನಡೆಯನುತ ವಿದುರನ್ಗೆ ಹೇಳ್ತಾನೆ, ರಾವಣನ ಪರಿ ನೆಲೆಸಿತು ಇವನಲ್ಲಿ ಸಾವಿಗಂಜುವವನಲ್ಲ. ಇವನು ಸಾವು ಹತ್ರ ಬರ್ತಾ ಇದೆ. ಸಾವಿಗಂಜುವವನಲ್ಲ. ಖಳನ ನಯಾವಿಳನ ನಮ್ಮುಕುತಿಕೊಳ್ಳದು ನಡೆ ಎಂದ. ಅವನು ಬಂದು ಕೃಷ್ಣ ಬಂದು ಮಾತಾಡ್ತಕ್ಕಂಥ 2 ಪದ್ಯಗಳು ಇಲ್ಲಿವೆ ದುರ್ಯೋಧನ ಎದುರುಗಡೆ. ಅವಧಿಸಬೆದುದು ಪಾಂಡವರು ನಿನ್ನವರು. ಪ್ರವಾಸ ವನವಾಸ ಪ್ರವಾಸದಳು ಅವರು ನವೆದರು. ಕೂಡಿಕೊಂಡಿಹುದು ಅಧಿಕ ಗುಣ ನಿನಗೆ ಅವನಿಯೋಳು ಅರ್ಧವನಿಯುವುದು. ಈ ಅಧ್ರುವದ ಬಾಳಿಕೆಯೋಳು ಪುರುಷಾರ್ಥವನ್ನು ಸಂಚಿಸೆ ಕಲಿಯಬೇಹುದು ನೀನಂದ. ಕೊನೆ ಪದ್ಯ ಇನ್ನೊಂದಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಹೇಳ್ತಾನೆ. ಭಾಳ ಚೆನ್ನಾಗಿದೆ ಆ ಪದ್ಯ. ಅದು ಎಲ್ಲ ಕಾಲಕ್ಕೂ ರಾಜಕಾರಣಕ್ಕೆ ಸಲ್ಲುವ ಪದ್ಯ. ಅದು ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ಸಮಾಧಾನ ಅಂತಕ್ಕಂಥದ್ದು ಎಲ್ರಿಗೂ ಇರಬೇಕು ರಾಜಕಾರಣದಲ್ಲಿ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜಮಂತ್ರವಿದು.
ಸಾಮ ತಪ್ಪಿದ ಬಳಿಕ ಸಮಾಧಾನ ಇಲ್ಲದೆ ಹೋಗ್ಬಿಟ್ರೆ ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು, ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎಂಬುದು ಒಡೆದಾಡದು, ಪರಸ್ಪರ ಒಡೆದಾಡದು. ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯತರವೆಂದ, ಉಪಾಯದಲ್ಲಿ ಸಾಮಾನ್ಯತರವೆಂದ. ಹಿಂಗಂದ್ರೆ ಅದಕ್ಕೆ ದುರ್ಯೋಧನ ಕೊಟ್ಟ ಉತ್ತರ ಮಣಿದು ಬದುಕುವವನಲ್ಲ, ಮಣಿದು ಬದುಕುವವನಲ್ಲ, ಹಗೆಯಲಿ ಸೆಣಸದೆ ಬಿಡುವವನಲ್ಲ, ದಿಟ ದಾರುಣಿಯ ಸಿರಿಗಳುಪುವವನಲ್ಲ, ಕೈದಣಿಯ ಹೊಯ್ದಾಡುವೆನು, ಕೈದಣಿಯ ಹೊಯ್ದಾಡುವನು. ದಿಟ ಕೃಷ್ಣನ ಕೆಣಕಿದಲ್ಲದೆ, ಪಾಂಡವರನಲ್ಲ ಅವ್ರ್ಯಾವ ಲೆಕ್ಕ, ಕೃಷ್ಣನ ಕೆಣಕಿದಲ್ಲದೆ ಒಹಿಲದಲ್ಲಿ ಕೈವಲ್ಯವಿಲ್ಲೆಂದ, ಒಹಿಲದಲ್ಲಿ ಕೈವಲ್ಯವಿಲ್ಲೆಂದ. ಒಂದೇ ಒಂದು ವಾಕ್ಯ ಇಂಥದ್ದನ್ನು ನಾನು ಯಾಕೆ ಬರದೆ ಅಂತಂದರೆ, ರಾಘವಾಂಕ ಹೇಳಿದ್ನಲ್ಲ, ಇದಂ ಕೇಳಿದು ಜನ ಬದುಕಬೇಕೆಂದು ಅಂದಲ್ಲ, ಇವನು ಅದನ್ನೇ ಹೇಳ್ತಾನೆ. ಕಾಲಚಕ್ರದ ಬೇಗೆಯಲ್ಲಿ ಜುಣುಗಿ ಜಾರುವರು ಅಖಿಳ ಮಾನವರು. ಕಾಲ ಬದುಕು ಕಷ್ಟ, ಅದನ್ನು ನೀಸಬೇಕಲ್ಲ, ಅದಕ್ಕೋಸ್ಕರ ಕಾಲಚಕ್ರದ ಬೇಗೆಯಲ್ಲಿ ಜುಣುಗಿ ಜಾರುವರು ಅಖಿಳ ಮಾನವರು. ಕವಿ ಕುಮಾರವ್ಯಾಸ ಸೂಕ್ತದ ಸಭೆಯದ ಅಮೃತವನ್ನು ಒಲಿದೊಲಿದು ಕುಡಿದು ಸುಶ್ರವಣದಲ್ಲಿ ಪದವಿಯ ಪಡೆಯುವುದು ಇದು. ಅದ್ಭುತವಾದಂತಹ ಕಾವ್ಯವಾಚನದೊಂದಿಗೆ ಇವತ್ತಿನ ಈ ಗೋಷ್ಠಿ ಮುಗಿತಾ ಇದೆ. ಡಾಕ್ಟರ್ ಎಂ ಕಲಬುರ್ಗಿ, ಡಾಕ್ಟರ್ ಶಾಂತಿನಾಥ್ ದಿಬ್ಬದವರಿಗೆ, ಡಾಕ್ಟರ್ ಕೃಷ್ಣಮೂರ್ತಿ ಹನ್ನೂರವರಿಗೆ ತಮಗೆಲ್ಲರಿಗೂ ವಂದನೆಗಳು. ಇದಕ್ಕೂ ಪೂರ್ವದಲ್ಲಿ ನೀವು ಹಾಗೆ ಹೋಗ್ತಾ ಇರಿ. ಭಾರತದ ಒಂದು ನಾವು ಕೇಳಿದಂಥ ಮನೆಯಲ್ಲಿ ಅಂಥ ಒಂದು ಕೊನೆಯ ಫಲಶ್ರುತಿ: ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನ್ ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲ ಬಹುದು. ಆಧರಿಸಿ ಭಾರತದೊಳಂದಕ್ಷರವ ಕೇಳಿದರಿಗೆ ಧನ್ಯವಾದಗಳು. ಅವಕಾಶಕ್ಕಾಗಿ ವೇದಿಕೆಯವರಿಗೆ ಧನ್ಯವಾದಗಳು. ನಮಸ್ಕಾರ.